ರಹಿತಳೆ ನಮ್ಮ ಮೋದದಿ ಕರೆಯಮ್ಮ ಓ ಶೂಲಪಾಣಿ ಆದ್ಯಂತರಹಿತಳೆ ಜನನಿ ನಮ್ಮ ಮೋದದಿ ಕೊರೆಯಮ್ಮ ಓ ಶೂಲಪಾಣಿ ತರಕ್ಕೆ
2024 ಈ ದಿನ ಬೆಳಿಗ್ಗೆ ಕಥೆಯ ಲೋಕಗಳಿಗೆ ಸಾರಲು ಆತ್ಮೀಯ ಬಂಧುಗಳೇ, ಶಕ್ತಿಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯ ಸಂಸದರ ಆದರ್ಶ ಗ್ರಾಮ ಯೋಜನೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದ ನಳಿನ್ಕುಮಾರ್ ಕಟೀಲ್ ಅವರು ಆಯ್ಕೆ ಮಾಡಿದ ಸಂಸದರ ಆದರ್ಶ ಗ್ರಾಮ ರೂಪವನ್ನು ತಾನು ಧರಿಸಿ ವಿನಾಶವ ಮಾಡಿದ ಭಕ್ತರ ಕಾರ್ಯಗಳಿಗೆ ಸ್ಥಿತಿಯ ತೋರಲು ಜನ್ಮ ತಾಳಿದ ಗಣಪ ಜನ್ಮ ತಾಳಿದ ಜನ್ಮ ತಾಳಿದ ಗಣಪ ಜನ್ಮ ತಾಳಿದ ಜನ್ಮ ತಾಳಿದ ಗಣಪ ಜನ್ಮ ತಾಳಿದ ಕಡಬ ತಾಲೂಕಿನ ಸುಮಾರು 40 ಕಿಲೋಮೀಟರ್ ದೂರವಾಗಿ ಬಹಳ ಸುಂದರ ಗ್ರಾಮ. ಸಮರ್ಪಣತೆ ಸಾಧನಾಗಿ ಪೂಜೆ ಪಡೆಯಲು ಚಂದ್ರನ ಹೂವನ್ನು ಅರಿಸಲು ಸಮರ್ಥ ಗಣಕ್ಕೆ ಸಾಧನಾಗಿ ಪಡೆಯಲು ಜನ್ಮ ತಾಳಿದ ಜನ್ಮ ತಾಳಿದ ಜನ್ಮ ತಾಳಿದ ಗಣಪ ಜನ್ಮ ತಾಳಿದ ಜನ್ಮ ತಾಳಿದ ಗಣಪ ಜನ್ಮ ತಾಳಿದ ಗೌರಿ ಈ ದೇಶದ ಪ್ರಧಾನಿಯಾದ ಬಳಿಕ ಜಾರಿಗೆ ತಂದ ಪ್ರಧಾನಿಯವರ ಜನುಮ ತಾಳಿದ ಗಣಪ ಜನುಮ ತಾಳಿದ ಗಣಪ ಜನುಮ ತಾಳಿದ ಕೊನೆಗೊಡೆಯನು ತಾನು ಬಲಾಗಿದ್ದ ಕೊನೆಗೊಡೆಯನು ತಾನು ಬಲಾಗಿದ್ದ ಅಲ್ಲಿ ಹೋಗಲು ರಾಮ ಶ್ರೀರಾಮ ಹೋಗಲು ರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ ನೋಡಲು ರಾಮ ಈ ನೋಡಲು ರಾಮ ಈ ನೋಡಲು ರಾಮ ನೋಡಲು ರಾಮ ಈ ನೋಡಲು ರಾಮ ಎಲ್ಲೆಲ್ಲಿ ನೋಡಿದನಲ್ಲೇ ಶ್ರೀರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ ನೋಡಲು ರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ ಶ್ರೀರಾಮಾಯಿ ನೋಡಲು ರಾಮ ಶ್ರೀರಾಮಾಯಿ ನೋಡಲು ರಾಮ ಶ್ರೀರಾಮಾಯಿ ನೋಡಲು ಪ್ರಭು ಶ್ರೀರಾಮಚಂದ್ರ ಮಹಾರಾಜ್ ಕಿ ಆದರ್ಶ ಗ್ರಾಮದ ಆಶ್ರಯದಲ್ಲಿ ನಡೆಯತಕ್ಕಂಥ ಈ ಒಂದು ಗ್ರಾಮೋತ್ಸವದ ಕಾರ್ಯಕ್ರಮದ ಸಭಾಧ್ಯಕ್ಷರೇ, ಪೂಜನೀಯ ಸ್ವಾಮೀಜಿಯವರ ಪಾದಾರವಂದಗಳಿಗೆ ಶಾಶಾಂಗ ನಮನಗಳನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯ ಅತಿಥಿ ಗಣ್ಯರೇ, ವೇದಿಕೆ ಮುಂಭಾಗದಿರ್ತಕ್ಕಂಥ ಎಲ್ಲ ಗಣ್ಯರೇ, ಹಾಗೆಯೇ ಈ ಊರಿನ ಎಲ್ಲ ಸಜ್ಜನ ಬಂಧುಗಳೇ, ಬಹುಶಃ 2014 ಇಸವಿಯಿಂದ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಎಲ್ಲ ಸಂಸದರಿಗೆ ಒಂದೊಂದು ಗ್ರಾಮಗಳನ್ನು ದತ್ತು ತೆಗೆದುಬೇಕು ಅಂತ ಸೂಚನೆ ಕೊಟ್ಟಾಗ ನಮ್ಮ ಹೆಮ್ಮೆಯ ಸಂಸದರು ಸುಳ್ಯದನ್ನು ಯೋಚನೆ ಮಾಡಿಕೊಂಡು ಸುಳ್ಯದ ಮಾಜಿ ಶಾಸಕರು ಅಂಗಾರರು ಪಕ್ಷದ ಆಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಕಂಜಿಪಿಳಿ ಆಗಿರೋ ಅವರೆಲ್ಲ ನಿರ್ಧಾರಗಳನ್ನು ಮಾಡಿಕೊಂಡು ಬಲ್ಪದ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಬಹುಶಃ ಈ ಬಲ್ಪ ಅಂದರೆ ದೇವರ ನಾಡು, ಸುಮಾರು 9 ದೇವಸ್ಥಾನಗಳನ್ನು ಒಳಗೊಂಡಂತಹ ಈ ಗ್ರಾಮವನ್ನು ತೆಗೆದುಕೊಂಡು ಇವತ್ತು ಅಭಿವೃದ್ಧಿಯ ಪರ್ವಣಿ ನಡೆದುಕೊಂಡು ಹೋಗಿದೆ. ಬಲ್ಪ 2014 ತೆಗೆದುಕೊಂಡಾಗ ಈ ಗ್ರಾಮದ ಈಗಿನ ಚಿತ್ರಣ ನಿಮಗೆ ನೋಡಿದ್ದೀರಿ. ನೀವು ಹಿಂದೆಯ ಚಿತ್ರಣ, ಈ ರಸ್ತೆಗಳನ್ನು ನೋಡಿದಾಗ ನಮಗೆ ಬಹಳಷ್ಟು ಓಡಾಡಲಿಕ್ಕೆ ಬಹಳಷ್ಟು ಕಷ್ಟ ಅನಿಸ್ತಾ ಇತ್ತು. ಒಬ್ಬ ಹುಷಾರಿಲ್ಲ ಅಂತ ಆದಾಗ ಅವರನ್ನು ಎತ್ತುಕೊಂಡು ಹೋಗತಕ್ಕಂಥ ವ್ಯವಸ್ಥೆಗಳು ಕೂಡ ನಮ್ಮ ಗ್ರಾಮದಲ್ಲಿ ಇತ್ತು. ಆದರೆ ನಮ್ಮ ಶಾಲೆಯ ವ್ಯವಸ್ಥೆಗಳು ಕೂಡ ಸರಿಯಾಗಿರಲಿಲ್ಲ, ನಮ್ಮ ಪಂಚಾಯತಿನ ವ್ಯವಸ್ಥೆಗಳು ಸರಿಯಾಗಿರಲಿಲ್ಲ. 2013 ನಂತರ ನಿರಂತರವಾಗಿ ನಮ್ಮ ಗ್ರಾಮದ ಅಭಿವೃದ್ಧಿಯ ಹರಿಕಾರ ಅಂತ ಹೇಳಿದ್ರೆ ತಪ್ಪಿಲ್ಲ.
ಬಳಪ ಗ್ರಾಮ 57 ಕೋಟಿ ರೂಪಾಯಿಯಲ್ಲಿ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬಂದಿದೆ. ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಕಣ್ಣರಿಯದ ರೀತಿಯಲ್ಲಿ ನಮ್ಮ ಅಭಿವೃದ್ಧಿ ಆಗಿರ್ತಕ್ಕಂಥ ಮಾನ್ಯ ಸಂಸದರು ಹಗಲಿರು ಅಲ್ಲದೆ ಎಷ್ಟು ಹೊತ್ತಿಗೂ ನಮ್ಮ ಗ್ರಾಮದ ಚಿಂತನೆಯನ್ನು ಮಾಡಿಕೊಂಡು ಸಂಸದ ಆದರ್ಶ ಗ್ರಾಮ ಅದು ಮಾದರಿಯಾಗಿರಬೇಕು, ಹೇಗೆ ನಡೆಸಬೇಕು, ದಿನನಿತ್ಯ ಸಂಪರ್ಕವನ್ನು ಮಾಡಿಕೊಂಡು ಇಡೀ ಗ್ರಾಮದ ಚಿತ್ರಣವನ್ನು ಇವತ್ತು ಬದಲಾವಣೆ ಮಾಡತಕ್ಕಂಥದ್ದು ನಾವು ನೋಡಿದ್ದೇವೆ. ಇವತ್ತು ಒಳಗೆ ಹೋಗತಕ್ಕಂಥ ರಸ್ತೆಗಳು, ಒಳ ರಸ್ತೆಗಳು ಸುಮಾರು 27 ಕೋಟಿ ರೂಪಾಯಿಯಲ್ಲಿ ಇವತ್ತು ರಸ್ತೆಗಳ ಅಭಿವೃದ್ಧಿ ಆಗಿರ್ತಕ್ಕಂಥಾಗಿದೆ. ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಬೋಗಾಯನ ಕೆರೆ ಸುಮಾರು 2 ಕೋಟಿ ವೆಚ್ಚದಲ್ಲಿ ಇವತ್ತು ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ನಡೆದಿದೆ. ನಮ್ಮ ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಪಂಚಾಯಿತು 1 ಕೋಟಿ ರೂಪಾಯಿಯಲ್ಲಿ ಅಭಿವೃದ್ಧಿ ಆಗಿರ್ತಕ್ಕಂಥ ನಾವು ಕಾಣ್ತಾ ಇದ್ದೇವೆ. ಶಾಲೆ 2 ಕೋಟಿ ಅನುದಾನದಲ್ಲಿ ಶಾಲೆಯ ಅಭಿವೃದ್ಧಿ, ಎಣ್ಣೆ ಜಲ ಸುಮಾರು 16 ಲಕ್ಷದಲ್ಲಿ ಅಭಿವೃದ್ಧಿ, ಹಾಗೆಯೇ 10 ಯೋಜನೆಗಳನ್ನು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಡಿ ಇವತ್ತು ಸಮಗ್ರವಾದಂತಹ ಅಭಿವೃದ್ಧಿಯನ್ನು ನಮ್ಮ ಗ್ರಾಮ ಕಂಡಿದೆ. ಬಂಧುಗಳೇ, ಬಳಪದ ಇತಿಹಾಸದಲ್ಲಿ ನಾವು ಕಣ್ಣೆರೆಯತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಬಳಪ ದೇವಸ್ಥಾನಗಳ ಅಭಿವೃದ್ಧಿ ಯಾವ ರೀತಿ ಆಗಿತ್ತೋ ನಮ್ಮ ಗ್ರಾಮದ ಸಮಗ್ರವಾದಂತಹ ಅಭಿವೃದ್ಧಿ ಇವತ್ತು ನಾವು ಕಾಣ್ತಾ ಇದ್ದೇವೆ. ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಈ ಆದರ್ಶ ಗ್ರಾಮದ ಕಲ್ಪನೆ ಸ್ವಾವಲಂಬನೆ ಗ್ರಾಮ ಆಗಬೇಕು, ಆರೋಗ್ಯ ಮುಕ್ತ ಗ್ರಾಮ ಆಗಬೇಕು, ವ್ಯಾಜ್ಯ ಮುಕ್ತ ಗ್ರಾಮ ಆಗಬೇಕು, ಜಲ ಮುಕ್ತ ಗ್ರಾಮ ಆಗಬೇಕು, ವಿದ್ಯುತ್ ಯುಕ್ತ ಗ್ರಾಮ ಆಗಬೇಕು, ತ್ಯಾಜ್ಯ ಮುಕ್ತ ಗ್ರಾಮ ಆಗಬೇಕು, ಮೂಲ ಸೌಕರ್ಯಗಳು ಸಂಸ್ಕಾರಯುತ, ವ್ಯಸನ ಮುಕ್ತ, ಶಿಕ್ಷಣ ಯುಕ್ತ, ಹೊಗೆ ಮುಕ್ತ, ಬಯಲು ಶೌಚಾಲಯ ಮುಕ್ತ, ವಸತಿ ಮುಕ್ತ ಗ್ರಾಮ, ವಸತಿ ಯುಕ್ತ ಗ್ರಾಮ ಆಗಬೇಕೆಂಬ ಅಪೇಕ್ಷೆಯನ್ನು ಇಟ್ಟುಕೊಂಡಾಗಿ ಇಡೀ ಎಲ್ಲ ವಿಧಗಳಲ್ಲಿ ಕೂಡ ಇವತ್ತು ನಾವು ಅಭಿವೃದ್ಧಿಯನ್ನು ಕಂಡಿದ್ದೇವೆ. ಸಣ್ಣದೊಂದು ಉದಾಹರಣೆ ಹೇಳ್ತಾನೆ, ಸ್ವಾಭಿಮಾನ ಬದುಕನ್ನು ಕಟ್ಟಬೇಕು. ಒಂದು ಗ್ರಾಮ ಸ್ವಾಭಿಮಾನ ಗ್ರಾಮ, ಒಬ್ಬ ವ್ಯಕ್ತಿ ಸ್ವಾಭಿಮಾನ ಆದರೆ, ಸ್ವಾವಲಂಬನೆ ಆದರೆ ಆ ಇಡೀ ಗ್ರಾಮ ಸ್ವಾವಲಂಬನೆ ಗ್ರಾಮ ಆಗಲಿಕ್ಕೆ ಸಾಧ್ಯ. ಇವತ್ತು ಮೀನು ಸಾಕಾಣಿಕೆಯಿಂದ ಹಿಡಿದು ಜೇನು ಸಾಕಾಣಿಕೆಯಿಂದ ಹಿಡಿದು ಕಾಳು ಮೆಣಸು ಕೃಷಿ ಮಾಡೋದನ್ನ ಹಿಡಿದು ಅಡಿಕೆ ಕೃಷಿ ಮಾಡೋದು, ಸರ್ಕಾರದ ಅನ್ಯ ಯೋಜನೆಗಳು ಏನೇನು ಯೋಜನೆಗಳಿದಾವೋ ಎಲ್ಲ ಯೋಜನೆಗಳನ್ನು ಎಲ್ಲ ವಿಧಗಳಲ್ಲಿ ಕೊಟ್ಟು ಸುಮಾರು 57 ಕೋಟಿ ರೂಪಾಯಿ ಅನುದಾನವನ್ನು ನಮ್ಮ ಬಳಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಕೊಟ್ಟಿರ್ತಕ್ಕಂಥದ್ದು. ಬಂಧುಗಳೇ, ಇವತ್ತು ಸಂಸ್ಕಾರಯುತ ಗ್ರಾಮವನ್ನು ನಾವು ಕಾಣ್ತಾ ಇದ್ದೇವೆ. ವ್ಯಸನ ಮುಕ್ತವಾಗಿರ್ತಕ್ಕಂಥ ಗ್ರಾಮ ನಮ್ಮ ಗ್ರಾಮವನ್ನು ಕಾಣ್ತಾ ಇದ್ದೇವೆ. ಜಲಯುಕ್ತ ಅಂದ್ರೆ ನಮ್ಮ ಬೋಗಾಯನ ಕೆರೆಯನ್ನು ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ ಇವತ್ತು ಬೋಗಾಯನ ಕೆರೆ ಹಿಂದೆ ಹೇಗಿತ್ತು ಈಗ ಹೇಗಿದೆ ಅಂತ ಹೇಳಿದ್ರೆ 2 ಕೋಟಿ ಅನುದಾನದಲ್ಲಿ ಅಭಿವೃದ್ಧಿ ಆಗಿರ್ತಕ್ಕಂಥ ನಮ್ಮ ರಸ್ತೆಯ ಬದಿಯಲ್ಲಿ ಇರ್ತಕ್ಕಂಥ ಗ್ರಾಮ ಅದ್ಭುತವಾದಂಥ ರೀತಿಯಲ್ಲಿ ಇವತ್ತು ಬದಲಾವಣೆಗಳನ್ನು ಕಂಡಿದ್ದೇವೆ. ಬಂಧುಗಳೇ, ಇವತ್ತು ನಮ್ಮ ಗ್ರಾಮದಲ್ಲಿ ಬಹಳಷ್ಟು ದೇವಸ್ಥಾನ, ಈಗಾಗಲೇ ಹೇಳಿದ 9 ದೇವಸ್ಥಾನಗಳಿದೆ. 9 ದೇವಸ್ಥಾನಗಳು ಈಗಾಗಲೇ 7 ದೇವಸ್ಥಾನ ಜೀರ್ಣೋದ್ಧಾರ ಆಗಿರ್ತಕ್ಕಂಥ ದೇವಸ್ಥಾನ ಆಗಿದೆ. ಮಂಗಳೂರು ಹಂಪೆ ಅಂತಲೇ ನಮ್ಮಲ್ಲಿ ತ್ರಿಶೂಲಿನಿ ದೇವಸ್ಥಾನ ಇದೆ. ಈ ದೇವಸ್ಥಾನದ ಅಭಿವೃದ್ಧಿ ಕಾರ್ಯ ಕೂಡ ಇವತ್ತು ಆಗಿರ್ತಕ್ಕಂಥದ್ದಾಗಿದೆ. ಬಹುಶಃ ಇದೊಂದು ಮಾದರಿ ಗ್ರಾಮ, ಇಡೀ ದೇಶದಲ್ಲಿ ಅತಿ ಹೆಚ್ಚು ಮಾದರಿ ಗ್ರಾಮ ಅಂತ ಅನಿಸಿದ್ರೆ ಇದು ಬಳಪದ ನಾನು ಹೆಮ್ಮೆಯಿಂದ ಎದೆ ತಟ್ಟಿ ಹೇಳಬಲ್ಲೆ. ಅದ್ಭುತವಾದಂತಹ ನಮ್ಮ ಸಂಸದರಾಗಿರ್ತಕ್ಕಂಥ ಮಾಜಿ ಶಾಸಕರು ಆಗಿರ್ತಕ್ಕಂಥ ಎಲ್ಲ ಅನ್ಯಾಯನ ಗಣ್ಯರುಗಳ ಸಹಕಾರಗಳಿಂದ ಸಂಸದರು ಎಲ್ಲ ಸಿಆರ್ಸ್ ಫಂಡ್ಗಳು ಕಂಪನಿಗಳನ್ನು ಕಾಡಬೇಡಿ. ಇವತ್ತು ಆದರ್ಶ ಗ್ರಾಮಕ್ಕೆ ನೇರ ಅನುದಾನ ಇಲ್ಲದಿದ್ರೂ ಕೂಡ ನನ್ನ ತೆಗೆದುಕೊಂಡದ ಗ್ರಾಮ ಅದು ಮಾದರಿ ಗ್ರಾಮವಾಗಿರಬೇಕು ಎಂದು ಕಂಡುಕೊಂಡು ಇಡೀ ಬೇರೆ ಬೇರೆ ಸಿಆರ್ಸ್ ಫಂಡ್ಗಳನ್ನು ಜೋಡಿಸಿಕೊಂಡು ಸಮಗ್ರವಾದಂತಹ ಅಭಿವೃದ್ಧಿಯನ್ನು ಇವತ್ತು ಮಾಡಿದ್ದಾರೆ. ನಮಗೆ ನಾವೆಲ್ಲ ಈ ಗ್ರಾಮದ ಎಲ್ಲ ಬಂಧುಗಳು ಇದೀಗ ಕೃತಜ್ಞತೆಯನ್ನು ಆಗಿದ್ದೇವೆ ಅಂತ ಹೇಳುತ್ತಾ ಈ ಒಂದು ಅಭಿವೃದ್ಧಿಗೆ ನಮಗೆ ದಿನನಿತ್ಯ ಪೂರಕವಾಗಿ ಕೆಲಸ ಮಾಡತಕ್ಕಂಥ ನಮ್ಮ ಹೆಮ್ಮೆಯ ಸಂಸದರನ್ನು ಮಗದೊಮ್ಮೆ ನೆನಪು ಮಾಡುತ್ತಾ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ನಿಲ್ಲಿಸ್ತಾ ಇದೆ. ವಂದನೆಗಳು ಸನ್ಮಾನ್ಯ ವಿನೋದ್ ಬೊಳ್ಮಲೆ ಇವರಿಗೆ. ಆತ್ಮೀಯ ಬಂಧುಗಳೇ, ಈ ದಿನ ಈ ಸಭಾ ಕಾರ್ಯಕ್ರಮದಲ್ಲಿ 6 ವಿವಿಧ ಕಾಮಗಾರಿಗಳ ಲೋಕಾರ್ಪಣೆ ಮತ್ತು ಈ ಸಭಾ ಕಾರ್ಯಕ್ರಮದ ಉದ್ಘಾಟನೆ ಇದೀಗ ನಡೆಯಲಿಕ್ಕಿದೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ 8 ಕೋಟಿ ವೆಚ್ಚದ ರಸ್ತೆ, 10 ಕೋಟಿ ವೆಚ್ಚದ ಬಳಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಿವಿಧ ಒಳ ರಸ್ತೆಗಳ ಅಭಿವೃದ್ಧಿ, ಬೋಗಾಯನ ಕೆರೆ 2 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿ, ಸರಕಾರಿ ಉನ್ನತೀಕರಣ ಹಿರಿಯ ಪ್ರಾಥಮಿಕ ಶಾಲೆಯ ಸಭಾಭವನ ಮತ್ತು ಬಳಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 5 ಬಡ ಕುಟುಂಬಗಳಿಗೆ ಮನೆಗಳ ನಿರ್ಮಾಣ, ಈ ಎಲ್ಲ ಕಾಮಗಾರಿಗಳ ಉದ್ಘಾಟನೆ ಮತ್ತು ಸಭಾ ಕಾರ್ಯಕ್ರಮದ ಉದ್ಘಾಟನೆ ಸನ್ಮಾನ್ಯ ಕೇಂದ್ರ ಸಚಿವರು ದೀಪ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. ಕೇಂದ್ರದ ರಾಸಾಯನಿಕ, ರಸಗೊಬ್ಬರ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವರಾದ ಸನ್ಮಾನ್ಯ ಶ್ರೀ ಭಗವಂತ ಖೂಬಾ, ವಿಧಾನ ಪರಿಷತ್ತಿನ ಪ್ರತಿಪಕ್ಷ ನಾಯಕರಾದ ಸನ್ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿ, ಈ ಕ್ಷೇತ್ರದ ಶಾಸಕಿ ಕುಮಾರಿ ಭಾಗೀರಥಿ ಮುರಳ್ಯ, ನಮ್ಮ ನೆಚ್ಚಿನ ಸಂಸದರಾದ ನಳಿನ್ ಕುಮಾರ್ ಕಟೀಲ್, ವಿಧಾನ ಪರಿಷತ್ ಸದಸ್ಯರಾದ ಪ್ರತಾಪ್ ಸಿಂಹ ನಾಯಕ್,
ಪರಮ ಪೂಜ್ಯ ಒಡಿಯೂರು ಕ್ಷೇತ್ರದ ಸ್ವಾಮೀಜಿ ಶ್ರೀ 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 ಗುರುದೇವಾನಂದ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಈ ಕಾಮಗಾರಿಗಳ ಲೋಕಾರ್ಪಣೆ ಮತ್ತು ಸಭಾ ಕಾರ್ಯಕ್ರಮದ ಉದ್ಘಾಟನೆ ಇದೀಗ ನೆರವೇರ್ತಾ ಇದೆ. ಆತ್ಮೀಯ ಬಂಧುಗಳೇ, ಸಾಮಾನ್ಯ ಕೇಂದ್ರ ಸಚಿವರಾದ ರಸಗೊಬ್ಬರ, ನವೀಕರಿಸಬಹುದಾದ ಇಂಧನ ಖಾತೆಯ ಸಚಿವರಾದ ಸಾಮಾನ್ಯ ಶ್ರೀ ಭಗವಂತ ಖೂಬಾ ಇವರಿಗೆ ಬಳ್ಪ ಗ್ರಾಮದ ಗ್ರಾಮೋತ್ಸವ 2004 ಈ ಸಭಾ ಕಾರ್ಯಕ್ರಮದಲ್ಲಿ ಗೌರವಾರ್ಪಣೆ. ಸರ್ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ರವರ ಕಲ್ಪನೆಯ ಬಳ್ಪ ಆದರ್ಶ ಗ್ರಾಮದ ಕೆಲವೊಂದು ಕಾಮಗಾರಿಗಳ ಲೋಕಾರ್ಪಣೆ ಮತ್ತು ಈ ಗ್ರಾಮೋತ್ಸವ ಕಾರ್ಯಕ್ರಮದಲ್ಲಿ ಜೋರಾಗಿ ಸ್ವಲ್ಪ ಜಯಘೋಷ ಮಾಡೋಣ. ಬುಲೋ ಭಾರತ್ ಮಾತಾ ಕಿ, ಎರಡು ಕೈ ಎತ್ತಿ. ಬುಲೋ ಭಾರತ್ ಮಾತಾ ಕಿ, ಬುಲೋ ಭಾರತ್ ಮಾತಾ ಕಿ. ವಂದೇ ವಂದೇ ನರೇಂದ್ರ ಮೋದಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, ನಳಿನ್ ಕುಮಾರ್ ಕಟೀಲ್ ಅವರಿಗೆ, ನಿಮಗೆ ನಿಮಗೆ ಧನ್ಯವಾದಗಳು. ಗ್ರಾಮ ವಿಕಾಸ ಪ್ರತಿಷ್ಠಾನ ಬಳ್ಪ ಮತ್ತು ಕೆನ್ನೆಯ ಗ್ರಾಮ ಉತ್ಸವ ಸಮಿತಿಯ ವತಿಯಿಂದ ಇದರ ಸಂಸದರ ಆದರ್ಶ ಗ್ರಾಮ ಈ ಕಾರ್ಯಕ್ರಮದ ಆಶೀರ್ವಚನವನ್ನು ಶ್ರೀ 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 ಗುರುದೇವಾನಂದ ಸ್ವಾಮೀಜಿಯವರ ಪಾದಗಳಿಗೆ ಭಕ್ತಿಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಹಾಗೂ ಆದರ್ಶ ಗ್ರಾಮದ ಇಡೀ ದೇಶದಲ್ಲಿಯೇ ಒಂದು ಆದರ್ಶವಾಗಿ ಜನಪ್ರತಿನಿಧಿಗಳು ಮಾಡಬೇಕಾಗಿದ್ದಂಥದ್ದನ್ನು ಮೊಟ್ಟ ಮೊದಲಿಗೆ ಮಾಡಿ ತೋರಿಸಿದಂಥ ಈ ಕ್ಷೇತ್ರದ ಜನಪ್ರಿಯ ಸಂಸದರು, ಆತ್ಮೀಯ ಸೋದರರು, ಸರಳ ಸಜ್ಜನಿಕೆಯ ಹೆಸರುವಾಸಿಯಾದಂಥ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ಜಿ ಅವರೇ, ಇನ್ನೋರ್ವ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕರಾದಂಥ ಸರಳ ಸಜ್ಜನಿಕೆ ಪಾತ್ರರಾದಂಥ ಶ್ರೀ ಕೋಟ ಶ್ರೀನಿವಾಸ್ ಪೂಜಾರಿ ಅವರೇ, ಈ ಕ್ಷೇತ್ರದ ಶಾಸಕರು ಸಹೋದರಿ ಕುಮಾರಿ ಭಾಗೀರಥಿ ಮುರುಳ್ಳೆ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಸಹೋದರ ಶ್ರೀಮತಿ ಶ್ರೀ ಪ್ರತಾಪ್ ಸಿಂಹ ನಾಯಕ್ ಅವರೇ, ಮಾಜಿ ಸಚಿವರಾದಂಥ ಶ್ರೀ ಎಸ್ ಅಂಗಾರ್ ಅವರೇ, ಗ್ರಾಮ ಪಂಚಾಯಿತಿಯ ವ್ಯವಸ್ಥಾಪಕ ಸಮಿತಿ ಕುಕ್ಕೆ ಸುಬ್ರಹ್ಮಣ್ಯವರಂತೆ ಶ್ರೀ ಮೋಹನ್ ರಾಮ್ ಸುಳ್ಳಿ ಅವರೇ, ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಆತ್ಮೀಯರಾದಂಥ ಸುದರ್ಶನ್ ಅವರೇ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಹರ್ಷಿತ್ ಕಾರ್ಜ್ ಅವರೇ, ಗ್ರಾಮ ವಿಕಾಸ್ ಪ್ರತಿಷ್ಠೆಯ ಅಧ್ಯಕ್ಷರಾದಂಥ ಶ್ರೀ ವಿನೋದ್ ಬೋಳ್ಮನೆ ಅವರೇ, SDMCಯ ಅಧ್ಯಕ್ಷರಾದಂಥ ಶ್ರೀ ಉಮೇಶ್ ಗುಡಂಗಿ ಅವರೇ, ಗ್ರಾಮೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಬಾಲಕೃಷ್ಣ ರೈ ಬಿರ್ಕಿ ಅವರೇ, ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ಗಣ್ಯ ಮಾನ್ಯರೇ, ಈ ಒಂದು ಗ್ರಾಮೋತ್ಸವಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮತ್ತು ನಿಮ್ಮೆಲ್ಲರ ಜೀವನದಲ್ಲಿ ಗ್ರಾಮೋತ್ಸವ ಒಂದು ಅರ್ಥಪೂರ್ಣವಾಗಿ ಇಡೀ ದೇಶದಲ್ಲಿಯೇ ಸುಮಾರು 58 ಕೋಟಿಗೂ ಹೆಚ್ಚು ಹಣವನ್ನು ಗ್ರಾಮಸ್ಥರ ಅನುಕೂಲಕ್ಕಾಗಿ, ಗ್ರಾಮಸ್ಥರ ಸರ್ವತೋಮುಖ ಅಭಿವೃದ್ಧಿಗಾಗಿ, ಗ್ರಾಮಸ್ಥರ ಪ್ರತಿಯೊಬ್ಬರ ಜೀವನದ ವಿಕಾಸಕ್ಕಾಗಿ ವಿನಿಯೋಗಿಸಿದಂಥ ಈ ಗ್ರಾಮದಲ್ಲಿ ತಾವೆಲ್ಲರೂ ಬಂದಿದ್ದಂಥ ಎಲ್ಲ ಬಳ್ಪೆ ಗ್ರಾಮದ ಹಾಗೂ ಕೆನ್ನೆ ಗ್ರಾಮದ
ಗ್ರಾಮಸ್ಥ ಬಂಧುಗಳೇ, ಭಗಿನಿಯರೇ ಮತ್ತು ಮಾಧ್ಯಮದ ಮಿತ್ರರೇ, ಸಂಸದ ಆದರ್ಶ ಗ್ರಾಮದ ಪರಿಕಲ್ಪನೆ ಮೋದಿಜಿಯವರು 2014ರ 15ನೇ ಆಗಸ್ಟ್ದಂದು ಕೇವಲ ಸಂಸದರಿಗೆ ಮಾತ್ರ ಅಲ್ಲ, ದೇಶದಲ್ಲಿರುವಂಥ ಎಲ್ಲ ಹಂತದ ಜನಪ್ರತಿನಿಧಿಗಳು, ಸಮಾಜ ಸೇವಕರು ಹಾಗೂ ಸಮಾಜ ಕಳಕಳಿ ಉಳ್ಳವರಿಗೆ ಇದು ಒಂದು ಉತ್ತಮ ಉದಾಹರಣೆ ಆಗಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಮೋದಿಯವರು ದೇಶದ ಪ್ರಧಾನಮಂತ್ರಿಯಾಗಿ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಒಂದು ವಿಶೇಷವಾದಂಥ ಕಾಳಜಿ ಉಳ್ಳುವಂಥ ಜವಾಬ್ದಾರಿಗಳನ್ನು ಕೊಟ್ಟಿರುವುದು ಇದು ಉತ್ತಮ ಉದಾಹರಣೆ. ಆದರೆ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು, ನಾನವರು ಅನೇಕ ಬಾರಿ ಈ ಒಂದು ಸಂಸದ ಆದರ್ಶ ಗ್ರಾಮದ ಬಗ್ಗೆ ಚರ್ಚೆ ಮಾಡಿದ ಸಂದರ್ಭದಲ್ಲಿ 5 ಕೋಟಿ ಹೀಗೆ ಹೆಚ್ಚು ಮಾಡ್ಕೋತಾ ಇವತ್ತು ಉದ್ಘಾಟನೆಗೆ ನನಗೆ ಕರೆಸಿದಾಗ ಇದು 58 ಕೋಟಿ ಅಂದರೆ ನಾನೇ ಒಂದು ರೀತಿಯಲ್ಲಿ ದಿಗ್ಭ್ರಮೆಯನ್ನಾಗಿದೆ. ಕೇವಲ ಸರ್ಕಾರದ ಯೋಜನೆಗಳ ಹಣ ಮಾತ್ರ ಅಲ್ಲ, ಒಬ್ಬ ಕ್ರಿಯಾಶೀಲ ಸಂಸದ, ಕಳಕಳಿ ಉಳ್ಳುವಂಥ ಸಂಸದ ಜನಪ್ರತಿನಿಧಿ ಯಾವ ರೀತಿ ಒಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಯನ್ನು ಮಾಡಬಹುದು, ಸರ್ಕಾರದ ಅನೇಕ ಯೋಜನೆಗಳಿದ್ದಾವೆ, ಸರ್ಕಾರದ ಅನೇಕ ಯೋಜನೆಗಳ ಜೊತೆಯಲ್ಲಿ ಅನೇಕ ಇಲಾಖೆಯ ಯೋಜನೆಗಳಿದ್ದಾವೆ. ಅಷ್ಟೇ ಅಲ್ಲ, CSR ಸಾಮಾಜಿಕ ಯೋಜನೆಗಳನ್ನು ಅನೇಕ ಕಂಪನಿಗಳ ಮುಖಾಂತರ ತರುವುದು ಅಷ್ಟು ಸುಲಭದ ಮಾತಲ್ಲ. ಆದರೆ ಇವತ್ತು ನಳಿನ್ ಕುಮಾರ್ ಕಟೀಲ್ಜಿಯವರು ಸರ್ಕಾರದ ಯೋಜನೆಗಳು, ಅದು ಕೇಂದ್ರ ಸರ್ಕಾರದ್ದಾಗಿರ್ಬೋದು, ರಾಜ್ಯ ಸರ್ಕಾರದ್ದಾಗಿರ್ಬೋದು, ಅನೇಕ ನಾನಾ ಇಲಾಖೆಗಳಿಂದ ಆಗಿರ್ಬೋದು, ಆಮೇಲೆ ಕಂಪನಿಗಳ CSR ಅನುದಾನದಲ್ಲಿ ಇವತ್ತು ಈ ಗ್ರಾಮ ಪಂಚಾಯತಿಯ ನಾನು ಬರುವ ಸಂದರ್ಭದಲ್ಲಿ ಮತ್ತು ಅನೇಕ ಗ್ರಾಮ ಪಂಚಾಯತಿಯ ಕಟ್ಟಡ, ಶಾಲೆ ಕಟ್ಟಡ, ಸಭಾಭವನ, ಮಕ್ಕಳಿಗೆ ಆಡಲಿಕ್ಕೆ ವಿಶಾಲವಾದಂಥ ಮೈದಾನ, ಕೆರೆ, ಒಂದು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಅನುಗುಣವಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಾಡ್ತಾ ಇರುವಂಥದ್ದು ನಾನು ನಿಜವಾಗಲೂ ಭಾರತ ಸರ್ಕಾರದ ಕಡೆಯಿಂದ ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರಿಗೆ ನಿಮ್ಮ ಪರವಾಗಿ ಅಭಿನಂದನೆಗಳನ್ನು ಅಭಿನಂದಿಸ್ತೀನಿ. ನಾನು ಕಲ್ಪನೆ ಮಾಡಿ ನೋಡಿ, ಈ ಗ್ರಾಮಸ್ಥರು ಎಂದಾದರೂ ನಮ್ಮ ಗ್ರಾಮ ಪಂಚಾಯತಿಗಳಿಂದ 2 ಊರುಗಳಿಗೆ ಇಷ್ಟು ಅತ್ಯಾಧುನಿಕವಾಗಿ ಕಟ್ಟಡಗಳಾಗಿರ್ಬೋದು, ಶಾಲೆ ಆಗಿರ್ಬೋದು, ಕೆರೆ ಆಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಬಡವರಿಗೆ ಮನೆಗಳಾಗಿರ್ಬೋದು, ಸ್ವಚ್ಛತೆ ವ್ಯವಸ್ಥೆಗೆ ವಾಹನಗಳು ಆಗಿರ್ಬೋದು, ಆರೋಗ್ಯ ಕೇಂದ್ರಗಳಾಗಿರ್ಬೋದು, ಒಂದು ಗ್ರಾಮಕ್ಕೆ ವಾಸಿಸುತ್ತಿರುವಂಥ ಗ್ರಾಮಸ್ಥರಿಗೆ ಇಷ್ಟು ಸುಸಜ್ಜಿತವಾದಂಥ ವ್ಯವಸ್ಥೆಗಳು, ಮೂಲಭೂತ ಸೌಕರ್ಯಗಳು, ಸುಮಾರು ಈ ಒಂದು ಗ್ರಾಮ ಪಂಚಾಯಿತಿ ಸಂಸದರ ಆದರ್ಶ ಗ್ರಾಮ ಅಂತ ಆಯ್ಕೆ ಮಾಡಿದ ಮೇಲೆ ಸುಮಾರು 35 ಸಾರಿ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು, ಕೌಶಲ್ಯ ಅಭಿವೃದ್ಧಿ ಮಾಡುವಂಥ ಕಾರ್ಯಕ್ರಮಗಳು, ಹೀಗೆ ಹಲವಾರು ಬಾರಿಗಳನ್ನು ಮಾಡಿ ಇವತ್ತು ಪೂಜ್ಯರ ಸಮ್ಮುಖದಲ್ಲಿ, ಜನಪ್ರತಿನಿಧಿಗಳ ಸಮ್ಮುಖದಲ್ಲಿ
ದೊಡ್ಡ ಸಂಖ್ಯೆಯ ಗ್ರಾಮಸ್ಥರ ಸಮ್ಮುಖದಲ್ಲಿ ಲೋಕಾರ್ಪಣೆ ಆಗ್ತಾ ಇರುವಂಥದ್ದು ಇದು ಕೇವಲ ಬಳಪ ಮತ್ತು ಕೆನ್ನೆ ಗ್ರಾಮಗಳಿಗೆ ಮಾತ್ರ ಸೀಮಿತವಲ್ಲ. ಇದು ಇಂದಿನ ಸುದ್ದಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಆಗಬೇಕನ್ನುವಂಥದ್ದನ್ನು ನನ್ನ ಬಯಕೆ ಇದೆ. ಮತ್ತು ಮುಂದಿನ ದಿನಗಳಲ್ಲಿ ದೇಶದ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಈ ಒಂದು ಗ್ರಾಮ ಪಂಚಾಯಿತಿಗೆ ಭೇಟಿ ಕೊಟ್ಟು ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ 15ನೇ ಹಣಕಾಸು, ಮುಂದಿನ 16ನೇ ಹಣಕಾಸು ಆಗಿರ್ಬೋದು, ಮೋದಿ ಸರ್ಕಾರದ ಗ್ರಾಮ ಪಂಚಾಯಿತಿಗೆ ಬರುವಂಥ ಅನುದಾನ, ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಯ ಸದಸ್ಯರ ಅನುದಾನ, ಶಾಸಕರ ಅನುದಾನ, ಹೀಗೆ ಎಲ್ಲದ ಅನುದಾನವನ್ನು ಬಳಸಿಕೊಂಡು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಆಗಬೇಕು ಅಂತ ಪರಿಕಲ್ಪನೆಗೆ ಎಲ್ಲರೂ ಸಹಕರಿಸಿದಾಗ ಮೋದಿಯವರು ಕಳೆದ 10 ವರ್ಷಗಳ ಹಿಂದೆ ಮೋದಿಯವರ ಒಂದು ಕನಸು ಸುಮ್ಮನೆ ಇರುವುದಿಲ್ಲ. ಮೋದಿಯವರ ಕನಸು, ಮೋದಿಯವರ ಒಂದು ಪ್ರತಿಯೊಂದು ಮಾತು, ಪ್ರತಿಯೊಂದು ಸಂದೇಶ ಪ್ರತಿಯೊಬ್ಬರ ಜೀವನದಲ್ಲಿ ಜವಾಬ್ದಾರಿಯುತವಾಗಿ, ಸಮಾಜಮುಖಿಯಾಗಿ, ಜಾತಿರಹಿತ ಸಮಾಜ ಸರ್ವತೋಮುಖಿ ಅಭಿವೃದ್ಧಿ ಆಗಬೇಕು, ಸಮಾಜ ಸಮಾನತೆಯನ್ನು ಕಡಿಬೇಕು ಮತ್ತು ಸಮಾಜದಲ್ಲಿ ಧರ್ಮರಹಿತ ಅಭಿವೃದ್ಧಿ ಆಗಬೇಕು, ಜಾತಿರಹಿತ ಅಭಿವೃದ್ಧಿ ಆಗಬೇಕು, ಲಿಂಗ ಭೇದರಹಿತ ಅಭಿವೃದ್ಧಿ ಆಗಬೇಕು, ವಿಶೇಷವಾಗಿ ಯುವ ಸಮೂಹದ ಅಭಿವೃದ್ಧಿ ಆಗಬೇಕು. ಹೀಗೆ ಪ್ರತಿಯೊಂದರಲ್ಲಿಯೂ ಕೂಡ ನರೇಂದ್ರ ಮೋದಿಯವರ ಅಭಿವೃದ್ಧಿ ಕಾಣುವಂಥ ವ್ಯಕ್ತಿತ್ವದ ಕಾರಣಕ್ಕಾಗಿಯೇ ಇವತ್ತು ನರೇಂದ್ರ ಮೋದಿಯವರು ಕೇವಲ ಭಾರತದ ಪ್ರಧಾನಮಂತ್ರಿ ಆಗಿಲ್ಲ, ಇವತ್ತು ವಿಶ್ವ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಇದಕ್ಕೆ ಇವತ್ತು ಇಡೀ ದೇಶದಲ್ಲಿ 2,70,000 ಗ್ರಾಮ ಪಂಚಾಯಿತಿಗಳಿಗೆ ಮೋದಿಯವರ ಸರ್ಕಾರದ ಯೋಜನೆಗಳನ್ನು ಲಾಭಾರ್ಥಿಗಳನ್ನು ಪಡೆದಂಥ ಲಾಭಾರ್ಥಿಗಳ ಒಂದು ಸಮಾವೇಶಗಳನ್ನು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಂದರೆ ಮೋದಿ ಗ್ಯಾರಂಟಿ ವಾಹನದ ಮುಖಾಂತರ ಪ್ರತಿಯೊಂದು ಗ್ರಾಮಕ್ಕೆ ಬಂದು ಕಳೆದ 10 ವರ್ಷಗಳಲ್ಲಿ ದೇಶದ 81 ಕೋಟಿ ಜನರಿಗೆ ನೇರವಾಗಿ ಮೋದಿ ಸರ್ಕಾರದ ಲಾಭಗಳನ್ನು ಮುಟ್ಟಿಸಿದಂಥದ್ದು ಯಾವುದಾದರೂ ಇಡೀ ವಿಶ್ವದಲ್ಲಿ ಸರ್ಕಾರ ಇದ್ರೆ ಅದು ಕೇವಲ ಮೋದಿ ಸರ್ಕಾರ ಮಾತ್ರ ಇದೆ. ಇವತ್ತು ಮೋದಿಯವರ ಕಳೆದ 10 ವರ್ಷಗಳಲ್ಲಿ ಎಷ್ಟು ಅದ್ಭುತವಾದಂಥ ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ಕಾಂಗ್ರೆಸ್ಸಿನ ಸರ್ಕಾರ 71-72ರಲ್ಲಿ ಗರೀಬಿ ಹಟಾವ್ ಅನ್ನುವಂಥ ಘೋಷಣೆಯನ್ನು ಕೊಟ್ಟಿತ್ತು. ಆದರೆ ದೇಶದಲ್ಲಿ ಬಡವರ ಬಡತನವನ್ನು ಹೋಗಲಿಲ್ಲ. ಆದರೆ ನರೇಂದ್ರ ಮೋದಿಯವರು ಕೇವಲ ಕಳೆದ 5 ವರ್ಷದಲ್ಲಿ ಬಡವರ ಪರವಾದಂಥ ಅನೇಕ ಯೋಜನೆಗಳ ಲಾಭಗಳನ್ನು ಮುಟ್ಟಿಸಿ ಬಡವರಿಗೆ ಭರವಸೆಯನ್ನು ತುಂಬಿ ಸರ್ಕಾರದ ಯೋಜನೆಗಳು ಕೇವಲ ಘೋಷಣೆಗೆ ಸೀಮಿತ ಮಾತ್ರವಲ್ಲ, ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ ಈ 4 ವಾಕ್ಯಗಳ ಮಂತ್ರಗಳಿಂದ ಸರ್ಕಾರದ ಅಧಿಕಾರಿಗಳಿಗೆ ಅನ್ನಿಸ್ತು, ಇಲ್ಲ ನಾನು ಯೋಜನೆಗಳನ್ನು ಲಾಭಾರ್ಥಿಗಳ ತನಕ ನಾನು ಪ್ರಾಮಾಣಿಕವಾಗಿ ಮುಟ್ಟಿಸಬೇಕನ್ನುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ. ಬಡವರಿಗೆ ಅನ್ನಿಸ್ತು ಮೋದಿ ಸರ್ಕಾರದ ಯೋಜನೆಗಳು ಕೇವಲ ರಾಜಕೀಯ ನೇತಾರ ಪುಡಾರಿಗಳಿಗೆ ಮಾತ್ರ ಅಲ್ಲ, ಒಂದು ಕುಗ್ರಾಮದಲ್ಲಿರುವಂಥ ಕಡು ಬಡವನಿಗೆ ಕೂಡ
ಬರುವಂಥ ರೀತಿಯಲ್ಲಿ ಸವಲತ್ತುಗಳು ಸಿಗ್ತಾ ಇದ್ದಾವೆ, ಪಡೆದುಕೊಳ್ಳಬೇಕನ್ನುವಂಥ ಒಂದು ಆಸಕ್ತಿಯನ್ನು ಹುಟ್ಟುವಂಥ ಮನಸ್ಸಿನಲ್ಲಿ ಆ ಬಡವರಿಗೆ ಅನ್ನಿಸ್ತು. ಈ ಎಲ್ಲದರಿಂದ ವಿಶ್ವಾಸವನ್ನು ಸರ್ಕಾರದ ಮೇಲೆ ಇಡಬೇಕು. ಮೋದಿಯವರ ಸರ್ಕಾರದ ಮೇಲೆ ಪ್ರತಿಯೊಬ್ಬರ ವಿಶ್ವಾಸ ಮೂಡಬೇಕು ಅನ್ನುವಂಥ ವಿಶ್ವಾಸವನ್ನು ಬಂತು. ಇವತ್ತು ಭಾರತ ಮತ್ತೊಮ್ಮೆ ವಿಶ್ವಗುರು ಆಗಬೇಕಾದ್ರೆ ಎಲ್ಲರ ಹಂತದಲ್ಲಿ ನಮ್ಮ ಪ್ರಯತ್ನಗಳನ್ನು ಸರ್ಕಾರಕ್ಕೆ ಕೈ ಜೋಡಿಸಬೇಕು. ಸರ್ಕಾರದ ಯೋಜನೆಗಳಿಗೆ ಕೈ ಜೋಡಿಸುವುದರ ಜೊತೆಯಲ್ಲಿ ನಾವು ಕೂಡ ದೇಶಕ್ಕೆ ಒಂದು ಕೊಡುಗೆಯನ್ನಾಗಿ ಕೊಡಬೇಕು. ನಮ್ಮ ರೀತಿಯಲ್ಲಿ ನಮ್ಮ ಜವಾಬ್ದಾರಿಗಳಲ್ಲಿ ಸಹಕರಿಸಿದಾಗ ಮಾತ್ರ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಈ 4 ಮಂತ್ರಗಳಿಂದ ಇವತ್ತು ದೇಶದಲ್ಲಿ ಕೇವಲ ಕಳೆದ 5 ವರ್ಷಗಳಲ್ಲಿ 13 ಕೋಟಿ ಬಡವರು, ಕಲ್ಪನೆ ಮಾಡಿ 13.5 ಕೋಟಿ ಬಡತನ ರೇಖೆ ಕೆಳಗಿರುವಂಥ ಬಡವರು ಇವತ್ತು ಮೇಲೆ ಬಂದಿದ್ದರಂದ್ರೆ ಇದಕ್ಕೆ ಕಾರಣರು ಇವತ್ತು ದೇಶದ ಬಡವರು, ದೇಶದ ಅಧಿಕಾರಿ ವರ್ಗದವರು, ಇವತ್ತು ದೇಶದ ಜನಪ್ರತಿನಿಧಿಗಳು, ಇವತ್ತು ದೇಶದ ಪ್ರತಿಯೊಬ್ಬ ವ್ಯಕ್ತಿಯು ಸಹಕರಿಸಿದ್ದಕ್ಕಾಗಿ ದೇಶದ 13 ಕೋಟಿ ಜನ ಬಡತನ ರೇಖೆಯಿಂದ ಹೊರಗೆ ಬಂದಿದ್ದಾರೆ. ಕಳೆದ 10 ವರ್ಷಗಳಿಂದ ಸಾಮಾಜಿಕ ಸುರಕ್ಷತೆ ಯೋಜನೆಗಳು ಪ್ರತಿಯೊಬ್ಬರ ಬಡವರ ಮನೆಯಲ್ಲಿ ಒಂದಲ್ಲ 4 ಅಲ್ಲ 10 ಯೋಜನೆಗಳ ಲಾಭಗಳನ್ನು ಪಡೆದಂಥ ಉದಾಹರಣೆ ಮೋದಿ ಸರ್ಕಾರ ಕಾಲದಲ್ಲಾಗಿದೆ. ಇವತ್ತು ದೇಶದಲ್ಲಿ ಮೂಲಭೂತ ಸೌಕರ್ಯಗಳು, ರಾಷ್ಟ್ರೀಯ ಹೆದ್ದಾರಿಗಳಾಗಿರ್ಬೋದು, ರೈಲ್ವೆ ಮಾರ್ಗಗಳಾಗಿರ್ಬೋದು, ವಿಮಾನಯಾನ ಆಗಿರ್ಬೋದು, ಇವತ್ತು ಕೈಗಾರಿಕೀಕರಣ ಆಗಿರ್ಬೋದು, ಉದ್ಯಮ ಸ್ಥಾನದಲ್ಲಿ ಇರುವಂಥ ಅಭಿವೃದ್ಧಿ ಆಗಿರ್ಬೋದು, ಶಾಲೆ ಕಾಲೇಜುಗಳಾಗಿರ್ಬೋದು, ಆರೋಗ್ಯ ಕೇಂದ್ರಗಳಾಗಿರ್ಬೋದು, ಹೀಗೆ ಪ್ರತಿಯೊಂದು ಹಂತದಲ್ಲಿಯೂ ಮೋದಿಯವರ ನಮ್ಮೆಲ್ಲರಿಗೆ ಆದರ್ಶ ಇದ್ದಿದ್ದಕ್ಕಾಗಿಯೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಆಗ್ತಾ ಇದೆ. ಕಳೆದ 15 ವರ್ಷಗಳಿಂದ ಈ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿರುವಂಥ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು 10 ವರ್ಷದ ಹಿಂದೆ ನಾನು ಪ್ರಥಮ ಬಾರಿಗೆ ಸಂಸದನಾದೆ. ನಮ್ಮಿಬ್ಬರನ್ನ ಬಹುತೇಕ ಯಾರೂ ಕೂಡ ನಮ್ಮ ಪರಿಚಯಿಸಿರಲಿಲ್ಲ. ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿರುವಂಥ ಸಂದರ್ಭದಲ್ಲಿ ನಮ್ಮ ಸ್ವಭಾವ, ಪಕ್ಷ ನಿಷ್ಠೆ ಮತ್ತು ಸಮಾಜದ ಕಳಕಳಿಯನ್ನು ಹೊಂದಿದಂಥ ಜನಪ್ರತಿನಿಧಿಯಾಗಿ ನಾವು ಒಂದು ನ್ಯಾಚುರಲ್ ಅಲೈನ್ಸ್ ಅಂತೀವಲ್ಲ, ಸಹಜವಾಗಿ ಸಂಬಂಧಗಳನ್ನು ಕೂಡಿಸುವಂಥ 10 ವರ್ಷದಿಂದ ಅವರ ಸಂಬಂಧಗಳನ್ನು ಬಹಳಷ್ಟು ಗಟ್ಟಿಯಾಗಿ, ಕೇವಲ ಗಟ್ಟಿಯಾಗಿ ಅಲ್ಲ, ನಮ್ಮ ಇಬ್ಬರ ಮಧ್ಯದಲ್ಲಿ ಅನೇಕ ವಿಚಾರಗಳು, ಕ್ಷೇತ್ರದ ಅಭಿವೃದ್ಧಿಗಳಿಗೆ, ಪಕ್ಷದ ಬಲಪಡಿಸುವಿಕೆಗಾಗಿ, ಸಮಾಜದ ಕಳಕಳಿಯಿಂದ ಹೀಗೆ ಅನೇಕ ಬಾರಿ ನಾವು ಚರ್ಚೆಗಳನ್ನು ಮಾಡ್ತಿರೋ ಸಂದರ್ಭದಲ್ಲಿ ಅವರ ಕಳಕಳಿಯನ್ನು ಬಹಳಷ್ಟು ಹತ್ತಿರದಿಂದ ನಾನು ಬಲ್ಲವನಾಗಿದ್ದೀನಿ. ಇಂತಹ ಒಂದು ಸಂಸದ, ಕ್ರಿಯಾಶೀಲ, ಸರಳ ಸಜ್ಜನಿಕೆ, ಭೇದ ಭಾವ ರಹಿತ ವ್ಯಕ್ತಿಯನ್ನು ನೀವು ಪಡೆದಿದ್ದೀರಂದ್ರೆ ನಿಜವಾಗಲೂ ನೀವು ಪುಣ್ಯವಂತರು ಅನ್ನೋದರಲ್ಲಿ 2 ಮಾತಲ್ಲ. ರಾಜಕಾರಣ ಅಂದರೆ ಕೇವಲ ಮತ್ತೊಬ್ಬರನ್ನ ಕನಿಷ್ಠವಾಗಿ ನೋಡಿ ರಾಜಕಾರಣ ಮಾಡುವಂಥ ನೇತಾರರನ್ನು ನಾವು ಬಹಳಷ್ಟು ನೋಡಿದ್ದೀವಿ. ಆದರೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರ ಅಭಿವೃದ್ಧಿಯನ್ನು ನೋಡುವಂಥ ನನ್ನ ಆತ್ಮೀಯರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು ರಾಜ್ಯಾಧ್ಯಕ್ಷರಾಗಿ ಇಡೀ ರಾಜ್ಯವನ್ನೇ ಸುತ್ತಾಡಿದರು ಮತ್ತು
ಕೇಂದ್ರ ಸರ್ಕಾರದಲ್ಲಿ ಅನೇಕ ಮಂತ್ರಿಗಳನ್ನು ಬಹಳಷ್ಟು ಆತ್ಮೀಯರಾಗಿದ್ದಾರೆ. ಇವರ ಒಂದು ಸಹಕಾರದಿಂದ ನಾನು 2ನೇ ಅವಧಿಗೆ ಆಯ್ಕೆ ಆದಮೇಲೆ ಮಂತ್ರಿ ಆದ ಕೇಂದ್ರದಲ್ಲಿ ಅವರು ನನಗೆ ಮಂತ್ರಿ ಆದ ತಕ್ಷಣ ಹೇಳಿದ್ದು, ನನ್ನ ಜಿಲ್ಲೆಯಲ್ಲಿ ಅನಂತಕುಮಾರ್ ಅವರು ಪ್ಲಾಸ್ಟಿಕ್ ಪಾರ್ಕನ್ನು ಮಾಡಿಕೊಡ್ತೀನಿ ಅನ್ನುವಂಥ ಭರವಸೆಯನ್ನು ನನ್ನ ಕ್ಷೇತ್ರದ ಜನತೆಗೆ ಕೊಟ್ಟಿರುತ್ತಾರೆ. ಆದರೆ ಗೊತ್ತಾ, ಅನಂತಕುಮಾರ್ ಅವರು ನಮ್ಮ ಮಧ್ಯದಲ್ಲಿ ಇಲ್ಲ. ಆದರೆ ಆ ಸ್ಥಾನವನ್ನು ನಿಮಗೆ ಸಿಕ್ಕಿದೆ, ನೀವು ಮಾಡಿಕೊಡ್ಬೇಕಂದಾಗ ಕೇವಲ 1 ತಿಂಗಳಲ್ಲಿ ಅದಕ್ಕೆ ಮಂಜೂರಾತಿಯನ್ನು ಮಾಡಿಕೊಟ್ಟು ಕಳೆದ ಒಂದು 3-4 ತಿಂಗಳ ಹಿಂದೆ ಆ ಒಂದು ಪ್ಲಾಸ್ಟಿಕ್ ಪಾರ್ಕನ್ನು ಪ್ರಗತಿ ಪರಿಶೀಲನೆಗೆ ನಾನು ಬಂದಿದ್ದೆ. ತುಂಬ ಚೆನ್ನಾಗಿ ಸುಮಾರು 1000 ಕೋಟಿಗೆ ಹೆಚ್ಚು ಅಲ್ಲಿ ಹೂಡಿಕೆಯನ್ನು ಬರುವಂಥ ಎಲ್ಲ ಸಂಭಾವನೆಗಳಿದ್ದಾವೆ ಮತ್ತು ಅನೇಕರಿಗೆ ಜನೌಷಧಿ ಕೇಂದ್ರಗಳನ್ನು ತೆಗೆಯಲಿಕ್ಕೆ ಅನುಕೂಲ ಮಾಡಬೇಕಂದಾಗ ಅದಕ್ಕೂ ಕೂಡ ಅನೇಕರಿಗೆ ಆ ಒಂದು ಅನುಕೂಲ ಕೂಡ ಆಗಿದೆ. ಇಂಥ ಒಂದು ಸಂಸದರನ್ನು ಪಡೆದಿದ್ದು ನಿಮ್ಮ ಸೌಭಾಗ್ಯ. ಆತ್ಮೀಯ ಮಿತ್ರರನ್ನಾಗಿ ನಾನು ಪಡೆದಿದ್ದು ನನ್ನ ಕೂಡ ಸೌಭಾಗ್ಯ. ಮುಂಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಈ ಗ್ರಾಮ ಪಂಚಾಯತಿ ಅಭಿವೃದ್ಧಿಯನ್ನು ನೋಡಿದಾಗ ಖಂಡಿತವಾಗಿಯೂ ನನಗನ್ನಿಸ್ತದೆ, ಪೂಜ್ಯರ ಆಶೀರ್ವಾದ ಕೂಡ 2024ರಲ್ಲಿ ಪ್ರಚಂಡ ಬಹುಮತದಿಂದ ಆಶೀರ್ವಾದದಿಂದ ಆರಿಸ್ಬರ್ತೇನೆ ಅಂತ ಆಶೀರ್ವಾದ ಅಂತೇಳಿ. ಪೂಜ್ಯರ ಆಶೀರ್ವಾದದೊಂದಿಗೆ ನಿಮ್ಮ ಆಶೀರ್ವಾದವು ಕೂಡ ಅಷ್ಟೇ ಗಟ್ಟಿಯಾಗಿ ಅಷ್ಟೇ ದೊಡ್ಡ ಆಶೀರ್ವಾದ ಆಗ್ತನ್ನೋದರಲ್ಲಿ 2 ಮಾತಿಲ್ಲ ಅನ್ನುವಂಥದ್ದನ್ನು ನಾನು ಹೇಳ್ತೇನೆ. बोलो भारत माता की, बोलो भारत माता की. ನಳಿನ್ ಕುಮಾರ್ ಕಟೀಲ್ ಅವರಿಗೆ ಮೋದಿ ಅವರು ಕೇವಲ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ, ದೇಶದ ನಾಗರಿಕರ ಆರ್ಥಿಕವಾಗಿ ಏಳಿಗೆಗೆ ಮಾತ್ರ ಕಳೆದ 10 ವರ್ಷಗಳಲ್ಲಿ ದುಡಿದಿಲ್ಲ. ಮೋದಿಯವರು ಭಾರತ ಸಾಂಸ್ಕೃತಿಕ ರಾಷ್ಟ್ರ ಇದೆ, ಆದರೆ ಸ್ವಾತಂತ್ರ್ಯದ ನಂತರ ಬಂದಿದಂಥ ಸರ್ಕಾರಗಳು ಅವರ ಒಂದು ಗುಲಾಮಿಯ ಮಾನಸಿಕತೆ, ನಮ್ಮ ಸಂಸ್ಕೃತಿಯ ವಿರುದ್ಧವಾಗದಂಥ ಅವರ ನಡವಳಿಕೆ, ನಮ್ಮ ಪರಂಪರೆಗೆ ಗೌರವಿಸಿದಂಥ ಅವರ ನಡವಳಿಕೆಯಿಂದ ಭಾರತದ ಶ್ರೀಮಂತಿಕೆಯ ಸಂಸ್ಕೃತಿ ಮತ್ತು ಪರಂಪರೆಗಳನ್ನು ಕಡೆಗಣಿಸಿದ್ದಕ್ಕಾಗಿ ಭಾರತ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಬೇಕು ಅಷ್ಟಾಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಕೇವಲ 10 ವರ್ಷಗಳಲ್ಲಿ ನರೇಂದ್ರ ಮೋದಿಯವರು ದೇಶದ ಅಭಿವೃದ್ಧಿಯ ಜೊತೆಯಲ್ಲಿ ಸಾಂಸ್ಕೃತಿಕ ನಾಡಿಗೆ, ನಮ್ಮ ಶ್ರೀಮಂತಿಯ ಸಂಸ್ಕೃತಿಗೆ, ಪರಂಪರೆಗೆ ಒತ್ತನ್ನು ಕೊಟ್ಟು ಇವತ್ತು ಕೇದಾರನಾಥ ದೇವಾಲಯ ಆಗಿರ್ಬೋದು, ಕಾಶಿ ವಿಶ್ವನಾಥನ ದೇವಾಲಯ ಆಗಿರ್ಬೋದು, ಸೋಮನಾಥನ ದೇವಾಲಯ ಆಗಿರ್ಬೋದು, ಉಜ್ಜಯಿನಿಯ ಮಹಾಕಾಳೇಶ್ವರ ದೇವಾಲಯ ಆಗಿರ್ಬೋದು, ಇಡೀ ದೇಶದಲ್ಲಿ ದೇವಸ್ಥಾನಗಳ ಅಭಿವೃದ್ಧಿ ಮತ್ತು ನಾವು ನಂಬಿರುವಂತಹ ಸಂಸ್ಕೃತಿ ಮತ್ತು ಪರಂಪರೆಗಳಿಗೆ ಎಲ್ಲೋ ಒಂದು ಕಡೆ ಉದಾಸೀನ ಭಾವನ ಹೊಂದಿದಂಥ ಪ್ರಜೆಗಳಲ್ಲಿ ಕೂಡ ಇವತ್ತು ಮತ್ತೊಮ್ಮೆ ಕೇವಲ ಭಾರತದಲ್ಲ, ಇಡೀ ವಿಶ್ವದ ಅನೇಕ ರಾಷ್ಟ್ರದಲ್ಲಿ ಇವತ್ತು ಭಾರತದ ದೇವಾಲಯಗಳನ್ನು ಅಲ್ಲಿ ಕೂಡ ನಿರ್ಮಾಣ ಆಗ್ತಿರುವುದಕ್ಕೆ ಕಾರಣ ಮೋದಿಯವರ ನೇತೃತ್ವ. ಇವತ್ತು UAE ಅಂತ ದೇಶಗಳಲ್ಲಿ ಭಾರತದ ಆಸ್ಥ ಆಗಿರುವಂಥ ದೇವಾಲಯಗಳ ನಿರ್ಮಾಣ ಆಗಬೇಕಾದ್ರೆ ಇದು ಸಾಮಾನ್ಯ ಮಾತಲ್ಲ. ಕಳೆದ 500 ವರ್ಷಗಳಿಂದ ಯಾವ ರಾಮನಿಗಾಗಿ
ಅಯೋಧ್ಯೆಯಲ್ಲಿ ನಾವು ಕಾಯ್ತಾ ಇದ್ದೀವೋ ಸುಮಾರು 20ಕ್ಕೂ ಹೆಚ್ಚು ತಲೆಮಾರಿನ ಜನ, ಲಕ್ಷ ಗಟ್ಟಲೆ ಜನ ಬಲಿದಾನ ಆಯಿತು. ಇವತ್ತು ಆ ರಾಮ ಮಂದಿರ ಕಟ್ಟಬೇಕಾದ್ರೆ ಮೋದಿಯವರು ಈ ದೇಶದ ಪ್ರಧಾನಿ ಆಗಬೇಕಾಯ್ತು. ಅಷ್ಟೇ ಅಲ್ಲ, ದೇಶದ ಸುಪ್ರೀಂ ಕೋರ್ಟ್ ಅಲ್ಲಿ ಅನೇಕ ರಾಜಕೀಯ ನೇತಾರರು, ರಾಜಕೀಯ ಪಕ್ಷದ ನೇತಾರರು ರಾಮ ಕಲ್ಪನೆಯ ರಾಮ, ನಿಜವಾದಂಥ ರಾಮ ಇಲ್ಲ ಅನ್ನುವಂಥದ್ದನ್ನು ವಾದವನ್ನು ಮಾಡ್ತಿದೆ. ಆದರೆ ಸುಪ್ರೀಂ ಕೋರ್ಟ್ ಹೇಳ್ತು ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯ ರಾಮ ಮಂದಿರ ಇತ್ತು, ಅದಕ್ಕೆ ಅನೇಕ ಪುರಾವೆಗಳನ್ನು ಸಿಕ್ತು, ಅನುಮತಿಯನ್ನು ಕೊಡ್ತು. ಇವತ್ತು ದೇಶದ 110 ಕೋಟಿ ಜನ ರಾಮ ಭಕ್ತರು, ವಿಶ್ವದಲ್ಲಿರುವಂಥ ಎಲ್ಲ ಹಿಂದೂಗಳು ರಾಮ ಭಕ್ತರು. ಇವತ್ತು ನಾವು ಭಾಗ್ಯವಂತರು, ನಾವು ಬದುಕಿದ್ದೀವಿ. ನಮ್ಮ ಕಣ್ಣು ಮುಂದೆ ಬರುವಂಥ 22ನೇ ತಾರೀಖದಂದು ಶ್ರೀರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಭವ್ಯ ರಾಮ ಮಂದಿರ ಕೇವಲ ಭಾರತಕ್ಕಲ್ಲ ವಿಶ್ವಕ್ಕೆ ಲೋಕಾರ್ಪಣೆ ಆಗ್ತದೆ. ರಾಮ ಭಕ್ತರಿಗೆ ಅಲ್ಲಿ ಬರಲಿಕ್ಕೆ ಸುಮಾರು 1000ಕ್ಕಿಂತ ಹೆಚ್ಚು ರೈಲ್ವೆಗಳನ್ನು ಇವತ್ತು ದೇಶದ ಮೂಲೆ ಮೂಲೆಯಿಂದ ಅಯೋಧ್ಯೆಗೆ ಬರ್ತಾ ಇದ್ದಾವೆ. ಇವತ್ತು ಅಯೋಧ್ಯೆಯಲ್ಲಿ ಅದ್ಭುತವಾದಂಥ ರೈಲ್ವೆ ನಿರ್ಮಾಣವನ್ನು ಆಗಿದೆ. ಇವತ್ತು ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂಥ ಏರ್ಪೋರ್ಟನ್ನು ಕೂಡ ಇವತ್ತು ಲೋಕಾರ್ಪಣೆಗೊಂಡಿದೆ ಮೊನ್ನೆ. ಇಂಥ ಒಂದು 22ನೇ ತಾರೀಕಿಗೆ ಈಗಾಗಲೇ ಪ್ರಧಾನಮಂತ್ರಿಗಳು ಪ್ರತಿಯೊಬ್ಬರ ಮನೆಯಲ್ಲಿ, ಪ್ರತಿಯೊಬ್ಬರ ಮನೆ ಅಂಗಳದಲ್ಲಿ ಶ್ರೀರಾಮನ ಜ್ಯೋತಿಯನ್ನು ಬೆಳಗಿಸಲಿಕ್ಕೆ ಹೇಳಿದ್ದಾರೆ. ಈಗಾಗಲೇ ದೇಶದ ಪ್ರತಿಯೊಬ್ಬ ರಾಮನ ಭಕ್ತ ಆ ಒಂದು 22ನೇ ತಾರೀಕಿನ ಸಂಜೆಯ ಅತಿ ಕಾತುರದಿಂದ ಕಾಯ್ತಾ ಇದ್ದೀವಿ. ಅದಕ್ಕೆ ಒಂದು ಸಾರಿ ಶ್ರೀರಾಮನ ಜಯಘೋಷಣ ಮಾಡೋಣ. ಜೈ ಶ್ರೀರಾಮ್, ಎರಡು ಕೈ ಎತ್ತಿ ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಇವತ್ತು ಇಡೀ ವಿಶ್ವದಲ್ಲಿ ಎಲ್ಲಿ ಹೋದಲ್ಲಿ ಜೈ ಜೈ ರಾಮ್ ಆಗ್ತಾ ಇದೆ. ಇದಕ್ಕೆ ಇವತ್ತು ಅನೇಕ ಸರ್ವೆಗಳು ಮತ್ತೊಮ್ಮೆ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಇಲ್ಲಿಯವರೆಗೆ ಮೋದಿಯವರು ಮಾಡಿದ್ದು ಅಭಿವೃದ್ಧಿಯ ಲಾಭ ಪ್ರತಿಯೊಬ್ಬರಿಗೆ ಯಾವ ರೀತಿ ಸಿಗ್ತಿದೆ, ಅಭಿವೃದ್ಧಿ ಅಂದರೆ ಏನು, ಎಲ್ಲರ ಜವಾಬ್ದಾರಿಗಳಿಂದ ಯಾವ ರೀತಿ ದೇಶವನ್ನು ಮುನ್ನಡೆಸಬಹುದು ಅನ್ನುವಂಥದ್ದನ್ನು ಕಲಿಸಿಕೊಟ್ಟಿದ್ದಾರೆ. ಮುಂಬರುವಂಥ ಇನ್ನು 25 ವರ್ಷಗಳಲ್ಲಿ ಅಂದರೆ 2047ರಲ್ಲಿ ಮುಂದಿನ ಪೀಳಿಗೆ ಅಭಿವೃದ್ಧಿ ಹೊಂದಿದಂಥ ದೇಶದಲ್ಲಿ ಬದುಕಬೇಕು. ಅತಿ ಶ್ರೇಷ್ಠವಾದಂಥ ಮೂಲಭೂತ ಸೌಕರ್ಯಗಳ ಅನುಭವವನ್ನು ಪಡೆದುಕೊಳ್ಬೇಕು. ಎಲ್ಲರಿಗೆ ಒಳ್ಳೆ ರೀತಿಯ ಬದುಕನ್ನು ಬದುಕಲಿಕ್ಕೆ ಅವಕಾಶವನ್ನು ಸಿಗಬೇಕು. ಎಲ್ಲರ ಕೈಗಳಿಗೆ ಉತ್ತಮವಾದಂಥ ದುಡಿಮೆಗೆ ಅವಕಾಶಗಳನ್ನು ಸಿಗಬೇಕು. ಆ ವಿಕಸಿತ ಭಾರತ ಪ್ರತಿಯೊಬ್ಬರ ಕನಸಲ್ಲ, ನನಸು ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕ್ರಿಯಾಶೀಲರಾಗಿ ನಮ್ಮೆಲ್ಲರ ಆಯ್ಕೆ ಆದಂಥ ಕ್ಷೇತ್ರಗಳಲ್ಲಿ ದೇಶಕ್ಕೆ ಮತ್ತು ಸಮಾಜಕ್ಕೆ ಕೊಡುಗೆ ಕೊಡ್ತೀವಿ ಅನ್ನುವಂಥ ಸೇವೆಯ ಮನೋಭಾವನೆಯಿಂದ ಅದೇ ಮೋದಿಯವರು ಇವತ್ತು ಅಪೇಕ್ಷೆಯನ್ನು ಪಡ್ತಾ ಇದ್ದಾರೆ. ಮೋದಿಯವರ ಪ್ರಭಾವ ನೋಡಿದರೆ ಮೊನ್ನೆ 3 ದಿವಸಗಳ ಹಿಂದೆ ಲಕ್ಷದ್ವೀಪಕ್ಕೆ ಹೋದಾಗ ಇವತ್ತು ಇಡೀ ವಿಶ್ವವೇ ಲಕ್ಷದ್ವೀಪದಲ್ಲಿ ಏನು ಇದೆ ಅನ್ನುವಂಥದ್ದನ್ನು ಸರ್ಚ್ ಮಾಡ್ತಾ ಇದ್ದಾರೆ. ಇವತ್ತು ಮಾನ್ಯ ಸಂಸದರು ಕೂಡ ಈ ಒಂದು ಮಂಗಳೂರಿನ ಬೀಚು ನಮ್ಮಲ್ಲಿ ಒಳ್ಳೆ ಸ್ಥಳಗಳಿದ್ದಾವೆ ಅನ್ನುವಂಥದ್ದನ್ನು
ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ನಾನು ನೋಡಿದ್ದೀನಿ. ಬಂಧುಗಳೇ, ಮೊದಲು ಭಾರತ ಗೌರವಿಸುವುದು ನಮ್ಮ ಭಾರತೀಯರಿಗೆ ಒಂದು ಥರ ಮುಜುಗರ ಆಗ್ತಾಯಿತ್ತು. ಆದರೆ ಇವತ್ತು ಭಾರತ ಗೌರವ ಪಡುವಂಥದ್ದು, ಇವತ್ತು ವಿಶ್ವದಲ್ಲಿರುವಂಥ ಭಾರತೀಯರು ಅನೇಕ ದೇಶಗಳಿಗೆ ನಾನು ಹೋದಾಗ, ಭಾರತೀಯರು ಭೇಟಿಯಾದಾಗ, ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಈ ದೇಶದಲ್ಲಿ ಇಲ್ಲಿನ ನಾಗರಿಕ ನಮ್ಮನ್ನು ಗೌರವದಿಂದ ಕಾಣ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಅಂತ ಬಹಳಷ್ಟು ಹೆಮ್ಮೆಯಿಂದ ಹೇಳ್ತಾರೆ. ಅಷ್ಟಲ್ಲ, ಇವತ್ತು ವಿದೇಶದಲ್ಲಿದ್ದ ಭಾರತೀಯರು ಮುಂಬರುವಂಥ ದಿನದಲ್ಲಿ ಹೊಳ್ಳಿ ಮರಳಿ ಭಾರತಕ್ಕೆ ಬರಬೇಕು, ಆ ಭಾರತವನ್ನು ನಾವು ನಿರ್ಮಾಣ ಮಾಡೋಣ ಅನ್ನುವಂಥದ್ದನ್ನು ಹೇಳಿ ಇಂಥ ಒಂದು ಸುಂದರ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸಂಸದರ ಆದರ್ಶ ಗ್ರಾಮದಲ್ಲಿ ಸುಮಾರು 58 ಕೋಟಿಗೂ ಹೆಚ್ಚು ಹಣದ ಮೂಲಭೂತ ಸೌಕರ್ಯಗಳನ್ನು ಮಾಡಿದ್ದಕ್ಕಾಗಿ ನಾನು ಮತ್ತೊಮ್ಮೆ ಸಂಸದರಾದಂಥ ಆತ್ಮೀಯರಾದಂಥ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಸಂಸದ ಆದರ್ಶ ಗ್ರಾಮದ ಜೊತೆಯಲ್ಲಿ ಎಲ್ಲರ ಆರೋಗ್ಯ, ಎಲ್ಲರಿಗೆ ಶಿಕ್ಷಣ, ಎಲ್ಲರಿಗೆ ಸೂರು, ಎಲ್ಲರೂ ಗ್ರಾಮದಲ್ಲಿ ಅಣ್ಣ ತಮ್ಮಂದರಂತೆ, ಅಕ್ಕ ತಂಗಿಯರಂತೆ, ಸಹೋದರಂತೆ ಆ ಭಾವನೆಯಿಂದ ಬದುಕೋಣ ಅನ್ನುವಂಥ ನಿಮ್ಮೆಲ್ಲರಿಗೆ ಶುಭವನ್ನು ಕೋರಿ ನನ್ನ ಮಾತಿಗೆ ವಿರಾಮನ ಕೊಡ್ತೀನಿ. ಜೈ ಹಿಂದ್. ಪೆಟ್ರೋಲಿಯಂ ಸಂಸ್ಥೆ MRPL ಜಿಲ್ಲಾದ್ಯಂತ ಹಲವಾರು ಮೂಲಭೂತ ಸೌಕರ್ಯಗಳ ಒದಗಣೆಗೆ ಕೋಟ್ಯಾಂತರ ರೂಪಾಯಿಗಳ ಅನುದಾನವನ್ನು CSR ನಿಧಿಯ ಮೂಲಕ ವಿನಿಯೋಗಿಸುವುದರ ಜೊತೆಗೆ ಬಳಪ ಗ್ರಾಮದಲ್ಲಿ ಕೂಡ ಕೋಟ್ಯಾಂತರ ರೂಪಾಯಿಯ ಅನುದಾನವನ್ನು ನೀಡಿದಂಥ ಈ ಸಂದರ್ಭದಲ್ಲಿ ಆ ಸಂಸ್ಥೆಯ ಜನರಲ್ ಮ್ಯಾನೇಜರ್ ಕೃಷ್ಣ ಹೆಗ್ಡೆ ಇವರಿಗೆ ಗೌರವಾರ್ಪಣೆ. ಸುಧಾಕರ್ ಶೆಟ್ಟಿ ಮುಗರೋಡಿ, ಈ ಜಿಲ್ಲೆಯ ಪ್ರತಿಷ್ಠಿತ ಗುತ್ತಿಗೆದಾರರ ಕಂಪನಿ ಸುಧಾಕರ್ ಶೆಟ್ಟಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ವ್ಯವಸ್ಥಿತವಾಗಿ ಕ್ಲಪ್ತ ಸಮಯಕ್ಕೆ ಉತ್ತಮ ರೀತಿಯಲ್ಲಿ ನಿರ್ವಹಿಸಿದಂಥ ಸಂಸ್ಥೆ ಮುಗರೋಡಿ ಕನ್ಸ್ಟ್ರಕ್ಷನ್. ಇದರ ಮಾಲಕರಾದ ಸುಧಾಕರ್ ಶೆಟ್ಟಿ ಮುಗರೋಡಿ ಇವರ ಪರವಾಗಿ ದಾಮೋದರ್ ಇವರು ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಆತ್ಮೀಯ ಬಂಧುಗಳೇ, ಬಳಪ ಗ್ರಾಮದ ತೀರಾ ಹಿಂದುಳಿದ 5 ರಾನಿ ಗ್ಲೇನಿ ರೋಡ್ರಿಗಸ್ ವಿದೇಶದಲ್ಲಿದ್ದು ಈ ಗ್ರಾಮದ ಅಭಿವೃದ್ಧಿಯಲ್ಲಿ ಕೈ ಜೋಡಿಸಿ 5 ಬಡ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ವೆಚ್ಚದ 5 ಮನೆಗಳನ್ನು ನಿರ್ಮಿಸಿಕೊಟ್ಟಂತ ರಾನಿ ಗ್ಲೇನಿ ರೋಡ್ರಿಗಸ್ ಇನ್ನೂ ಕೆಲವೊಂದು ಮನೆಗಳನ್ನು ನಿರ್ಮಿಸಿಕೊಡುವಂತಹ ಭರವಸೆಯನ್ನು ಕೂಡ ಮಾನ್ಯ ಸಂಸದರಲ್ಲಿ ನೀಡಿದ್ದಾರೆ. ರಾನಿ ಗ್ಲೇನಿ ರೋಡ್ರಿಗಸ್ ವಿದೇಶದಲ್ಲಿ ಈ ಕಾರ್ಯಕ್ರಮಕ್ಕಾಗಿಯೇ ಇವತ್ತು ಬಳಪ ಗ್ರಾಮಕ್ಕೆ ವಿದೇಶದಿಂದ ಆಗಮಿಸಿದಂಥ ರಾನಿ ಗ್ಲೇನಿ ರೋಡ್ರಿಗಸ್ ಇನ್ನಷ್ಟು ಜನಸೇವೆ ಮಾಡುವಂಥ ಅವಕಾಶವನ್ನು ಭಗವಂತ ಕರುಣಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಗೌರವಾರ್ಪಣೆ. ಆತ್ಮೀಯ ಬಂಧುಗಳೇ, ಬಳಪ ಗ್ರಾಮದ ಅವರ ಇಲಾಖೆಯ ಮೂಲಕ ಈ ಕಾಮಗಾರಿ ಅನುಷ್ಠಾನಗೊಂಡಿದೆ. ಗುತ್ತಿಗೆದಾರರು ನಾಗರಾಜ್ ಅವರಿಗೆ ಈ ವೇದಿಕೆಯಲ್ಲಿ ಗೌರವಾರ್ಪಣೆ. ಆತ್ಮೀಯ ಬಂಧುಗಳೇ, ಇದೀಗ ಈ ಸಭಾ ಕಾರ್ಯಕ್ರಮದಲ್ಲಿ ನಮ್ಮನ್ನುದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಬಳಪ ಕೇನ್ಯ ಗ್ರಾಮದ ಸರ್ವ ದೇವಾಲಯದ ದೇವರುಗಳು ಹಾಗೂ ದೈವಗಳಿಗೆ ವಂದಿಸಿಕೊಳ್ತಾ ಇವತ್ತು ಗ್ರಾಮ ವಿಕಾಸ ಪ್ರತಿಷ್ಠಾನರಿ ಬಳಪ ಕೇನ್ಯ ಇದರ ಗ್ರಾಮ ಉತ್ಸವ ಸಮಿತಿ ಇದರ ಆಶ್ರಯದಲ್ಲಿ ಸಂಸದರ ಆದರ್ಶ ಗ್ರಾಮದ ಗ್ರಾಮೋತ್ಸವ 2024ರ ಈ ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮೆಲ್ಲ ಹಿರಿಯರು, ಮಾರ್ಗದರ್ಶಕರು, ರಾಜ್ಯಾಧ್ಯಕ್ಷರಾಗಿ, ಸಂಸದರಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಆದರ್ಶ ಗ್ರಾಮದ ರೂವಾರಿಯಾಗಿರುವಂಥ ಶ್ರೀ ನಳಿನ್ ಕುಮಾರ್ ಕಟೀಲ್ರವರೇ, ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡಿ ಆಶೀರ್ವಚನ ಮಾಡಿ ಈ ಗ್ರಾಮದ ವಿವಿಧ ದೇವಾಲಯಗಳ ಶಂಕುಸ್ಥಾಪನೆಯಿಂದ ಬ್ರಹ್ಮ ಕಲಶದವರೆಗೆ ಇದ್ದು ಆಶೀರ್ವಚನ ಮಾಡ್ತಾ ಬಂದಿರುವಂಥ ನಮ್ಮೆಲ್ಲ ಗುರುಗಳು ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ಪಾದಗಳಿಗೆ ವಂದಿಸಿಕೊಳ್ತಾ, ನಮ್ಮ ಹಿರಿಯರು ಈ ಕೇಂದ್ರದ ಸಚಿವರಾಗಿರುವಂಥ ಭಗವಂತ ಅಂತ ಹೇಳುವ ಹೆಸರಿನಲ್ಲಿ ಭಗವಂತನ ರೂಪದಲ್ಲಿ ನಮಗೆ ಬಂದಿರುವಂಥ ಭಗವಂತ್ ಖೂಬರ್ ಅವರೇ,
ನಮ್ಮೆಲ್ಲ ಹಿರಿಯರು ಇವತ್ತು ಗ್ರಾಮ ಪಂಚಾಯಿತಿನವರು ಉಸಿರಾಟವನ್ನು ಮಾಡಿ ನಿರಾಳವಾಗಿ ಪಂಚಾಯಿತಿಗೆ ಸ್ಪರ್ಧಿಸಲಿಕ್ಕೆ ಇನ್ನಷ್ಟು ಚುರುಕು ತಂದಿರುವಂಥ ಬೇಡ ಬೇಡ ಪಂಚಾಯಿತಿ ಎನ್ನುವ ಸ್ಥಿತಿಯಲ್ಲಿದ್ದ ಪಂಚಾಯಿತಿಯನ್ನು ನನಗೆ ಅಧಿಕಾರ ಬೇಕು ಎನ್ನುವ ನಿಟ್ಟಿನಲ್ಲಿ ಅದಕ್ಕೆ ಸಹಕಾರ ಕೊಟ್ಟು ಇವತ್ತು ಪಂಚಾಯಿತಿನವರು ಅಭಿವೃದ್ಧಿಯನ್ನು ಹೊಂದುತ್ತಿರುವಂಥ ಸದಸ್ಯರ ರೂವಾರಿಯಾಗಿರುವಂಥ ನಮ್ಮೆಲ್ಲ ಮಾರ್ಗದರ್ಶಕ ವಿಪಕ್ಷದ ನಾಯಕರಾಗಿರುವಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರೇ, 35 ವರ್ಷದಿಂದ ನಮ್ಮೊಟ್ಟಿಗೆ ಶಾಸಕರಾಗಿ ಸಂಸದರಾಗಿ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಿರುವಂಥ ಹರಿಕಾರ ನಮ್ಮೆಲ್ಲ ಹಿರಿಯರಾಗಿರುವಂಥ ಮಾಜಿ ಶಾಸಕರು ಸಚಿವರಾಗಿರುವಂಥ ಎಸ್ ಅಂಗಹರ್ ಅವರೇ, ಈ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಗೌರವಾನ್ವಿತ ಎಲ್ಲ ಅತಿಥಿಗಳೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಹಿರಿಯರೇ ಹಾಗೂ ಈ ಗ್ರಾಮದ ಗ್ರಾಮಸ್ಥರೇ, ಬಹಳಷ್ಟು ವಿಚಾರ ಮಾತನಾಡಿದ್ದಾರೆ. ನಾನು ಮಾತನಾಡಲಿಕ್ಕಿಲ್ಲ, ಅರ್ಜೆಂಟ್ ಹೋಗಲಿಕ್ಕೆ ನನ್ನದೊಂದು ಕಾರ್ಯಕ್ರಮ ಇರುವ ಕಾರಣ ನಿಮ್ಮೊಟ್ಟಿಗೆ ಒಂದಷ್ಟು ಸಮಯವನ್ನು ಕಳೆಯುವಂತ ಬಂದಿದ್ದೇನೆ. ಈ ಗ್ರಾಮದ ಜನ ಭಾಗ್ಯವಂತರು, ಆದರ್ಶ ಗ್ರಾಮದಲ್ಲಿ ನೀವು ಆದರ್ಶರಾಗಿದ್ದೀರಿ, ಅದು ನಿಮ್ಮ ಪುಣ್ಯ. ಅದಕ್ಕಾಗಿ ನಿಮಗೆ ಮತ್ತು ಸಂಸದರಿಬ್ಬರಿಗೂ ಮಾಜಿ ಶಾಸಕರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಇವತ್ತಿನ ಈ ಗ್ರಾಮ ಅಭಿವೃದ್ಧಿ ಆಗಲಿಕ್ಕೆ ಮೂಲೆಯ ಗ್ರಾಮ, ಹಳ್ಳಿ ಗ್ರಾಮ, ಕುಗ್ರಾಮ, ಕಾಡಿನ ಪ್ರದೇಶದಲ್ಲಿರುವ ಈ ಗ್ರಾಮವನ್ನು ಅಭಿವೃದ್ಧಿ ಪಥಕ್ಕೆ ಕೊಂಡೊಯ್ಯಬೇಕೆನ್ನುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಕನಸು, ಗ್ರಾಮದಿಂದ ಏನು ಅಂತ್ಯೋದಯ ಪರಿಕಲ್ಪನೆ, ಪಂಡಿತ್ ದೀನ್ ದಯಾಳ್ ಅವರ ಕನಸು ನನಸಾಗಬೇಕಿದ್ರೆ ಗ್ರಾಮ ಮಟ್ಟದ ತಳಮಟ್ಟದ ಕಾರ್ಯಕರ್ತರ ಅಭಿವೃದ್ಧಿ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ಪ್ರತಿ ಸಂಸದರಿಗೆ ಆದರ್ಶ ಗ್ರಾಮವನ್ನು ಆಯ್ಕೆ ಮಾಡಬೇಕೆನ್ನುವ ನಿಟ್ಟಿನಲ್ಲಿ ಅವರಿಗೆ ಆದೇಶ ಕೊಟ್ಟಾಗ ನಮ್ಮ ಸಂಸದರು ಆಯ್ಕೆ ಮಾಡಿಕೊಂಡ ಗ್ರಾಮ ಕೇನ್ಯ ಬಲ್ಪ. ಅದರಿಂದಾಗಿ ಇವತ್ತು 78 ಕೋಟಿ ಅನುದಾನದಲ್ಲಿ ಈ ಗ್ರಾಮ ಅಭಿವೃದ್ಧಿಯಾಗಿದೆ ಅಂತ ಹೇಳಿದರೆ ತುಂಬ ಸಂತೋಷ. ನಾನು ಅದರಲ್ಲಿ ತುಂಬ ಸಂತೋಷ ಪಡ್ತಿದ್ದೇನೆ. ಯಾಕಂತ ಹೇಳಿದರೆ ನಾನು ನೂತನವಾಗಿ ಶಾಸಕಿಯಾಗಿದ್ದೇನೆ. ಬಲ್ಪ ಗ್ರಾಮವನ್ನು ಈಚೆಗೆ ತಲೆ ಹಾಕುವ ಸಮಸ್ಯೆ ನನಗೆ ಇಲ್ಲ. ಎಲ್ಲ ಅಭಿವೃದ್ಧಿ ಆದ ಕಾರಣ ಒಂದು ಗ್ರಾಮದ ಅಭಿವೃದ್ಧಿಯಲ್ಲಿ ನನಗೆ ಒಂದಷ್ಟು ನಿರಾಳವಾಗಿ ಇರ್ಬೋದು ಎನ್ನುವ ಭರವಸೆಯಿಂದ ಸಂತೋಷವನ್ನು ಪಡ್ತಿದ್ದೇನೆ. ಯಾವುದೇ ಪಂಚಾಯತಿನ ಸದಸ್ಯ, ತಾಲೂಕ್ ಪಂಚಾಯತ್ ಸದಸ್ಯ, MLA ಆಗದೆ ಪಕ್ಷದ ಸಂಘಟನೆಯ ಜವಾಬ್ದಾರಿ ಹೊತ್ತು RSSನ ಕಾರ್ಯಕರ್ತನಾಗಿ, ಇಡೀ ಸಂಘಟನೆಯ ಕಾರ್ಯಕರ್ತನಾಗಿ, ನೇರ ಪಕ್ಷದ ಸಂಘಟನಾ ಕಾರ್ಯದರ್ಶಿಯಾಗಿ ನೇರವಾಗಿ ಜವಾಬ್ದಾರಿ ಕೊಟ್ಟಂಥ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಸಂಸದರ ಪಟ್ಟ ಸಮರ್ಥವಾಗಿ ನಿಭಾಯಿಸುವಂಥ ಜವಾಬ್ದಾರಿ ಅವರ ನೇರ ದಿಟ್ಟ ವ್ಯಕ್ತಿತ್ವ. ಯಾರಿಗೂ ನೇರವಾಗಿ ಮಾತನಾಡುವಂಥದ್ದು, ಯಾರಿಗೂ ಸಂತೋಷಕ್ಕಾಗಿ ಮಾತನಾಡಲ್ಲ, ಅವರಿಗೆ ಬೇಸರ ಆದರೂ ಪರವಾಗಿಲ್ಲ, ನೇರ ಮಾತನಾಡುವಂಥ ವ್ಯಕ್ತಿ ಎನ್ನುವ ಉದ್ದೇಶದಿಂದಲೇ ಸಂಘಟನೆ ಅವರಿಗೆ ಜವಾಬ್ದಾರಿ ಕೊಟ್ಟಿತ್ತು. ಅದನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಇವತ್ತು ಈ ಗ್ರಾಮವನ್ನು ಆದರ್ಶವಾಗಿ ಪಡ್ಕೊಳ್ಳುವಾಗಲೂ ಒಂದಷ್ಟು ಕಷ್ಟ ಇರ್ಬೋದಂತ ನಾವು ಅನ್ನಿಸಿದ್ರು, ನನಗೇನು ಕಷ್ಟ ಇಲ್ಲ, ಕಷ್ಟದಿಂದಲೇ ಬಂದವ ಈ ಸಂಸ್ಥೆ. ನಮ್ಮ ಭಾರತ ಖಂಡ ಕೂಡ ಕಷ್ಟದಿಂದಲೇ ಬಂದಂಥ ಈ ದೇಶ ಇವತ್ತು ಅಭಿವೃದ್ಧಿಯ ಪಥಕ್ಕೆ ಕೊಂಡೊಯ್ಯುವಾಗ ಯಾವುದು ಕಷ್ಟ ಇಲ್ಲ ಎನ್ನುವ ನಿಟ್ಟಿನಲ್ಲಿ ಈ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಅಭಿವೃದ್ಧಿ ಪಥಕ್ಕೆ ಕೊಂಡೊಯ್ಯುವಲ್ಲಿ ಶ್ರಮ ವಹಿಸಿ ಕೆಲಸ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಈ ಗ್ರಾಮ ಅಭಿವೃದ್ಧಿಯಾಗಿದೆ. ಇನ್ನಷ್ಟು ಅಭಿವೃದ್ಧಿ ಆಗಲಿ, ಈ ಗ್ರಾಮದ ಜನ ಕೂಡ ಆದರ್ಶ ವ್ಯಕ್ತಿಗಳಾಗಿ ಮೂಡಿ ಬರಲಿ ಅಂತ ಈ ಸಂದರ್ಭದಲ್ಲಿ ಇದಕ್ಕೆ ಸಹಕರಿಸಿದ ಎಲ್ಲ ಸಂಘ ಸಂಸ್ಥೆಯವರಿಗೆ, ಎಲ್ಲರಿಗೂ, ಈ ಪಕ್ಷದ ಹಿರಿಯರು, ಈ ಹಿಂದೆ ಕೆಲಸ ಮಾಡಿದ ಎಲ್ಲ ಹಿರಿಯರಿಗೂ ಕೂಡ ವಂದಿಸಿಕೊಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಮತ್ತೊಮ್ಮೆ ಆಶಿಸುತ್ತಾ ಹೆಚ್ಚು ಮಾತನಾಡಿದ ಇನ್ನಷ್ಟು ಸಮಯವನ್ನು ಮೀಸಲಿಟ್ಟು ನನ್ನ 2 ಮಾತುಗಳನ್ನು ಕೊನೆಗೊಳಿಸಿದ್ದೇನೆ. ನೇಮೋತ್ಸವ ಇದೆ, ಇಲ್ಲಿಯ ಜನ ಅಲ್ಲಿಗೂ ಕೂಡ ಬಂದು ಸಹಕಾರ ಕೊಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಅವಕಾಶಕ್ಕಾಗಿ ವಂದಿಸಿದ್ದೇನೆ. ಧನ್ಯವಾದಗಳು. ಮಾನ್ಯ ಶಾಸಕರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತ ತರುಣವಾಸಿನಂ ಭಾವಯಾಮಿ ಪವಮಾನ ಮಂಗಲಂ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಆತ್ಮೀಯ ಬಂಧುಗಳೇ, ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಿದ್ದೇವೆ.
ಆದರ್ಶ ಗ್ರಾಮ ಅನ್ನುವಾಗ ಆದರ್ಶವಾದಂಥ ಪ್ರಜೆಗಳನ್ನು ಕಾಣಬೇಕಾದ್ರೆ ಸ್ವಲ್ಪ ಕೇಂದ್ರಕ್ಕೆ ಬರಬೇಕು ಅನ್ನೋ ಮಟ್ಟದಲ್ಲಿ ಬೆಳೆಸಿದ ನಿಮಗೆ ಒಂದು ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಒಂದು ರಾಷ್ಟ್ರವನ್ನು ಕಟ್ಟುವಂಥ ಶಾಸಕರಿರ್ಬೋದು, ಸಂಸದರಿರ್ಬೋದು, ಎಲ್ಲ ನೋಡಬೇಕಾದ್ರೆ ಇದೆಲ್ಲ ಇರುವಂಥ ಇವರನ್ನೆಲ್ಲರನ್ನು ನೋಡಿದರೂ ಕೂಡ ಈ ಎಲ್ಲರೂ ಸ್ಥೂಲವಾಗಿಲ್ಲ, ಸೂಕ್ಷ್ಮ ಶರೀರದವರೆಲ್ಲ ಇದ್ದಾರೆ. ಇದು ದುಡಿಯುವಂಥವರು ಅಂತ ನಮಗೆ ಗೊತ್ತಾಗ್ತೇವೆ ನೋಡುವಾಗ. ಎಲ್ಲ ದುಡಿಯುವವರು ಅಂತ, ರಾಷ್ಟ್ರಕ್ಕಾಗಿ ದುಡಿಯುವರು. ಈಗಾಗಲೇ ಉದ್ಘಾಟನೆ ಮಾಡಿರುವಂಥ ಕೇಂದ್ರ ಸಚಿವರನ್ನು ನಾವೀಗ ನೆನಪಿಸ್ಬೇಕು. ಅವರು ಕೂಡ ಆಗಿದ್ದಾರೆ. ಒಂದಷ್ಟು ದೇಶ ಕಟ್ಟುವ ವ್ಯಕ್ತಿತ್ವ ಹೇಗಿರ್ತದೆ ಅನ್ನೋದಕ್ಕೆ ಒಂದು ಆದರ್ಶವಾಗಿ ನಳಿನ್ ಕುಮಾರ್ ಕಟೀಲ್ ಅವರನ್ನ ನಾನು ಮೆಚ್ಚಿಕೊಂಡಿದ್ದೇನೆ. ಅವರಿಗೆ ಒಂದು ಅಭಿನಂದನೆ ಹೇಳಬೇಕು. ಇವತ್ತು ಎಲ್ಲ ವಿಶ್ವದ ಚಿತ್ತ ಭಾರತದತ್ತ ಅಂತ. ಯಾಕೆ ಹೀಗಾಗಿದೆ ಅಂತಂದ್ರೆ, ಈಗಾಗಲೇ ನೋಡಿದ್ವಿ, ದೀಪವನ್ನು ಬೆಳಗಿಸುವಂತ ಸಮಯದಲ್ಲಿ ಏನು ಮಾಡಿದ್ರು, ಒಂದಷ್ಟು ಧರ್ಮವು ನಮ್ಮ ಜೊತೆಗೆ ಬೇಕು ಅಂತ ಸೇರಿಸಿಕೊಂಡಿದ್ದಾರೆ. ಅದರಿಂದ ಇದು ಬೆಳವಣಿಗೆಯ ಸಂಕೇತ ಅಂತ ನಾನು ತಿಳ್ಕೊಳ್ತೇನೆ. ಧರ್ಮ ಪ್ರಜ್ಞೆಯ ರಾಜಕೀಯಕ್ಕೆ ಬಲವಿದೆ, ಏನು ಸಂಶಯ ಇಲ್ಲ ಅದರಲ್ಲಿ. ಧರ್ಮಶ್ರದ್ಧೆ ನಮ್ಮಲ್ಲಿ ಬೇಕು, ಧರ್ಮವನ್ನು ನಾವು ಮೈಗೂಡಿಸಿಕೊಳ್ಳಬೇಕು ಅಂತ. ಇವತ್ತು ಈ ಭಾಗಕ್ಕೆ ಬರುವಾಗ ಒಂದು ಪ್ರಕೃತಿ ಸೌಂದರ್ಯದ ಮಧ್ಯೆ ನಾವು ಬಂದಿದ್ದೇವೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲವೂ ಇಲ್ಲಿ ಇದೆ. ಒಂದಷ್ಟು ಎಲ್ಲವನ್ನ ನೋಡುತ್ತಾ ಬರುವಾಗ ಅಭಿವೃದ್ಧಿಯ ಪಥ ಹೇಗಿದೆ ಅಂತ ಬರುವಂತ ಮಾರ್ಗದಿಂದ ನಮ್ಗೆ ಗೊತ್ತಾಗ್ತದೆ, ರಸ್ತೆ ಹೇಗಿದೆ ಅಂತ. ಒಂದಷ್ಟು ಬೆಳವಣಿಗೆ ಆದ್ದನ್ನು ನಾವು ಕಂಡುಕೊಳ್ಳಬಹುದು. ಇವತ್ತು ವಿಶೇಷವಾಗಿ ನಾವೆಲ್ಲ ನೋಡಬೇಕಾಗಿರುವಂಥದ್ದು ಗ್ರಾಮ ವಿಕಾಸ ಅಂತಂದ್ರೆ ಅದು ದೇಶ ವಿಕಾಸ. ಗ್ರಾಮ ವಿಕಾಸ ಆಗದೆ ದೇಶದ ವಿಕಾಸ ಆಗುವುದಿಲ್ಲ. ವ್ಯಕ್ತಿ ವಿಕಾಸ ಆಗದೆ ಒಂದಷ್ಟು ವ್ಯಕ್ತಿತ್ವ ನಿರ್ಮಾಣವೂ ಆಗುವುದಿಲ್ಲ. ನಾವು ಸೂಕ್ಷ್ಮವಾಗಿ ನೋಡ್ಬೋದು, ದೇಶದ ಉದ್ದ ಆಗದ ಅಥವಾ ಜನಸಂಖ್ಯೆಯಿಂದ ಅದು ಬೆಳವಣಿಗೆ ಆಗಿರುವುದಲ್ಲ. ಅಲ್ಲಿ ಬೆಳವಣಿಗೆ ಇರುವಂಥದ್ದು ಪ್ರಜ್ಞಾವಂತ ಪ್ರಜೆಗಳಿಂದ ಮಾತ್ರ. ಆದ್ರಿಂದ ಅದು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯತೆ ಇದೆ. ನಾವೆಲ್ಲ ಇವತ್ತಿಗೆ ನಮ್ದೆಲ್ಲ ದೃಷ್ಟಿಯೆಲ್ಲ ಬಳ್ಪ ಕೇಂದ್ರಕ್ಕೆ ಆಯ್ತು. ಬಳ್ಪದ ಒಂದು ಬೆಳಕು ಮೂಡಿದೆ, ಅದು ಆದರ್ಶದ ಬೆಳಕು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಹೀಗೆ ಎಲ್ಲರ ಚಿತ್ತ ಎಲ್ಲಿಗೆ ಅಂತಂದ್ರೆ ಒಂದೇ ಕಡೆ 22/1/2024 ರಾಮ ಮಂದಿರದಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಯ ಕಡೆಗೆ ಅಂತ ಹೇಳಿಕೊಂಡು ಈಗ ಎಲ್ಲರೂ ಬೇಡ ಅಂತವರು ಕೂಡ ಒಂದಷ್ಟು ಮನಸ್ಸಲ್ಲಿ ರಾಮನಾಮ ಶುರು ಮಾಡಿದ್ದಾರೆ. ರಾಮನಿಗೆ ಶಕ್ತಿ ಇದೆ ಹೀಗೆ ಅಂತ. ರಾಮ ಅಂದ್ರೆ ರಾಷ್ಟ್ರ, ರಾಷ್ಟ್ರ ಅಂದ್ರೆ ರಾಮ ಅಂತ ಆ ಮಟ್ಟಿಗೆ ಬೆಳೆದು ನಿಂತಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಭಾರತೀಯ ಪರಂಪರೆಯ ದೃಷ್ಟಿಗಳು ಅಂತಂದ್ರೆ ಒಂದು ರಾಮಾಯಣ ಮತ್ತೆ ಮಹಾಭಾರತ ಅಂತ ಎರಡು ನಮ್ಮ ಭಾರತೀಯ ಪರಂಪರೆಯ ಎರಡು ದೃಷ್ಟಿಗಳು. ಇನ್ನೂ ಎರಡು ದೃಷ್ಟಿಯನ್ನು ಹೇಳ್ತೇನೆ ನಾನು. ಒಂದು ಕೃಷಿ, ಮತ್ತೊಂದು ಋಷಿ. ಅದು ಎಲ್ಲಿ ಪ್ರಧಾನವಾಗಿದೆ ಅಲ್ಲಿ ಬೆಳವಣಿಗೆ ಆಗಿದೆ ಅಂತ ಅರ್ಥ. ಈ ಕೃಷಿಯನ್ನು ನೋಡ್ಬೋದು, ಋಷಿ ಪರಂಪರೆಯನ್ನು ನೋಡಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ನಮಗೆ ಬೇಕಾಗಿರುವಂತೂ ನಾವೆಲ್ಲ ಬೆಳವಣಿಗೆ ಆಗುವಂತೂ ಜಾಗತೀಕರಣದಲ್ಲಿ ಓಡ್ತಾ ಇದ್ದೇವೆ. ಜಾಗತೀಕರಣದ ಜೊತೆಗೆ ಭಾರತೀಕರಣವೂ ಬೇಕು, ಆಗ ಮಾತ್ರ ಬೆಳವಣಿಗೆ ಪಥ ಸಾಧ್ಯ ಅಂತ ತೋರಿಸಿಕೊಟ್ಟಂತ ಸಂಸದಿಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ದೇಶ ಕಾಲ ಸ್ಥಿತಿಯನ್ನು ಅರಿತ ಒಬ್ಬ ವ್ಯಕ್ತಿ ನಮಗೆ ದೊರಕಿದ್ದು, ಪ್ರಧಾನಮಂತ್ರಿಯಾಗಿ ದೊರಕಿರುವಂಥದ್ದು ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ಒಂದು ಅಭಿನಂದನೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ದೇಶದ ಕಳಕಳಿ ಇದೆ. ಈಗಾಗಲೇ ಲಕ್ಷದ್ವೀಪದ ಬಗ್ಗೆ ನೀವೆಲ್ಲ ಕೇಳಿದ್ರಿ, ಅವರು ಸಚಿವರು ಕೂಡ ಅದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಯಾವತ್ತಾದರೂ ನಮ್ಮತನವನ್ನು ನಾವು ಉಳಿಸಿಕೊಳ್ಬೇಕು ಬೇಡವೆ, ಅದನ್ನು ಭಾರತೀಯತೆ ಅಂತ ಹೇಳ್ಬೋದು. ಭಾರತೀಯತೆ ಎಲ್ಲಿ ಇರ್ತದೋ ಅಲ್ಲಿ ಆಧ್ಯಾತ್ಮದ ಬೆಳಕು ಇರುತ್ತದೆ ಅಂತ. ಆದ್ರಿಂದ ಭಾರತ ದೇಶದ ಬೆಳಕಂದ್ರೆ ಆಧ್ಯಾತ್ಮಿಕತೆ. ನಮ್ಮಲ್ಲಿರುವಂಥದ್ದೆಲ್ಲ ಈ ಪ್ರೀತಿ ಭಾವನೆಗಳು ಹುಟ್ಟಿಕೊಳ್ಳುವುದು ಯಾವುದರಿಂದ ಅಂತಂದ್ರೆ ಆಧ್ಯಾತ್ಮಿಕತೆ. ಎಲ್ಲರೂ ಸಮಸ್ಯೆಯನ್ನು ನಾವೆಲ್ಲ ಬದುಕುವುದಕ್ಕೆ ಸಾಧ್ಯತೆ ಇದೆ ಅಂತ. ಇದು ವಿಶೇಷವಾಗಿ ನಾವು ಹೆಚ್ಚು ಮಾತಾಡಲಿಕ್ಕೆ ಮನಸ್ಸು ಮಾಡುವುದಿಲ್ಲ. ಸಂಸದರು ಆರಂಭದಲ್ಲಿ ಆಯ್ಕೆಗೊಂಡಿರುವಂಥದ್ದು ಕ್ಷೇತ್ರದಲ್ಲಿಯೇ ನಿರ್ಣಯ ಆಗಿಕೊಂಡು ಅವರನ್ನು ಆಯ್ಕೆ ಮಾಡಿರುವಂಥದ್ದು, ಅವುಗಳ ಒಂದು ನೆನಪು ಮಾಡಬೇಕು ನಾವು. ಬಹುಶಃ ಅವರು ಇನ್ನೂ ಬೆಳೆಯುವಂಥ ಸಾಧ್ಯತೆಗಳಿದ್ದಾರೆ. ಈಗಾಗಲೇ ಹೇಳಿದ್ರು ಅವ್ರ ಬಗ್ಗೆ. ಮತ್ತು ಇನ್ನೊಂದು 5 ವರ್ಷಕ್ಕೆ ತೊಂದರೆ ಇದ್ದೀವಿ, ಯಾರೇ ಮುಂದುವರಿಯುಳಿತು ಇಂಚಿನ ಅಭಿವೃದ್ಧಿ ಮಾಡಿದಾಗ ಆದಾಯ ಬರಲಿ ಅನ್ನುವಂಥ ಒಂದು ಮಾತನ್ನು ಕೂಡ ನಾವು ಹೇಳ್ಬೋದು. ಯಾವುದಿದ್ರೂ ಕೂಡ ಒಂದಷ್ಟು ಬೆಳವಣಿಗೆಯಲ್ಲಿ ನನ್ನ ಪಾತ್ರ ಏನು ಅಂತ ಯಾರು ಯೋಚನೆ ಮಾಡ್ತಾನೋ ಅದು ಖಂಡಿತ ಅವರು ಬೆಳೆಯೋಕ್ಕೆ ಸಾಧ್ಯತೆ ಇದೆ ಅಂತ ಹೇಳುತ್ತಾ ಇಲ್ಲಿ ಸೇರಿರುವಂತ
ಈಗಾಗಲೇ ಅವರ ಮಾತುಗಳಲ್ಲಿ ಕೆಲವೊಂದು ವಿಚಾರಗಳು ತುಂಬಿಕೊಂಡಿವೆ. ದೇಶದಲ್ಲಿ ಏನೆಲ್ಲ ಆಗಬೇಕು, ಏನೆಲ್ಲ ಆಗಿದೆ, ಇನ್ನೇನು ಆಗಬಹುದು, ಇದರೆಲ್ಲ ಒಂದು ಚಿಂತನೆ ಅದರಲ್ಲಿ ನಮಗೆ ಕಂಡು ಬಂದಿದೆ. ನಾವು ಅದಕ್ಕೆ ಪೂರ್ಣವಾಗಿ ಒಗ್ಗಿಕೊಂಡಾಗ ಒಂದಷ್ಟು ಬೆಳವಣಿಗೆ ಸಾಧ್ಯ ಅಂತ ಹೇಳ್ತಾ, ಎರಡೂ ಭಾಗವು ಬೆಳಿಬೇಕು, ಕೃಷಿಕನೂ ಬೆಳಿಬೇಕು, ಋಷಿಯೂ ಬೆಳಿಬೇಕು. ಎರಡೂ ಭಾಗವು ಬೆಳೆದಾಗ ಮಾತ್ರ ಒಂದು ರಾಷ್ಟ್ರದ ವಿಕಾಸ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾ, ಇವತ್ತು ಈ ಸಂದರ್ಭದಲ್ಲಿ ಸೇರಿರುವಂಥ ಎಲ್ಲರಿಗೂ ಕೂಡ ನಾವು ಒಂದು ಮಾತನ್ನು ನಿಮ್ಮ ಮುಂದೆ ಇಡ್ತೇವೆ. ಯಾವತ್ತಾದರೂ ಬೆಳವಣಿಗೆ ಆಗುವಾಗ ನಾವು ಒಂದಷ್ಟು ನಮ್ಮನ್ನು ನೋಡಿಕೊಳ್ಳಬೇಕಾದಂಥ ಅಗತ್ಯತೆ ಇದೆ. ಒಂದು ವಿಕಾಸ ಅಂದರೆ ವ್ಯಕ್ತಿ ವಿಕಾಸ ಅಂತ ಆಗಲೇ ಹೇಳಿದ್ದೇವೆ. ನಾವು ಒಂದು ಸುಸಂಸ್ಕೃತ ಸಮಾಜ ನಿರ್ಮಾಣದಲ್ಲಿ ನಮ್ಮ ಪಾತ್ರ ಏನು ಅಂತ ಒಮ್ಮೆ ಅವಲೋಕಿಸಿ ನೋಡಿದರೆ ನಾವು ಬೆಳೆಯೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾ, ಸೇರಿರುವಂಥ ಎಲ್ಲರಿಗೂ ಕೂಡ ನಾವು ಸ್ವಲ್ಪ ತಡ ಆಗಿದೆ, ತಪ್ಪು ತಿಳ್ಕೊಳ್ಬೇಡಿ, ಒಂದಷ್ಟು ಬರುವಾಗ ತಡ ಆಗಿದೆ, ಅಂತೂ ಹೋಗೋದು ಸ್ವಲ್ಪ ಬೇಗ ಹೋಗಬೇಕಾಗಿದೆ. ಒಂದಷ್ಟು ನಿಮ್ಮೆಲ್ಲ ಪ್ರೀತಿಯನ್ನು ಹಂಚಿಕೊಳ್ಳಿಕ್ಕೆ ನಾವಿಲ್ಲಿ ಸೇರಿಕೊಂಡಿದ್ದೇವೆ, ನಮಗೂ ಸಂತಸ ಆಗಿದೆ ಅಂತ ಹೇಳ್ತಾ, ಇದು ಇನ್ನೊಂದು ಭಾಗದಲ್ಲಿ ಆದರ್ಶ ಗ್ರಾಮಗಳಿಗೆ ನೋಡಬೇಕಾದ್ರೆ ಬಲ್ಪ ಕೇನ್ಯವನ್ನು ನೋಡಿ ಅಂತ ಹೇಳುವವರೆಗೆ ಬೆಳೆಸಿರುವಂಥ ನಿಮಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಹೇಳ್ತಾ, ನನಗೆ ಕಾಣುವಂಥದ್ದು ಈ ಗ್ರಾಮದಲ್ಲಿ ಆಚೆಗೆ ಓಡಾಟ ಮಾಡುವಂಥ ಯುವಕರಿಗೊಂದು ಅಭಿನಂದನೆ ಹೇಳಬೇಕು. ದೇಶ ಕಟ್ಟುವುದು ಯುವಕರ ಪಾತ್ರ ಮಹತ್ತರವಾದ. ಮತ್ತೊಂದು ಮಹಿಳೆಯರಿಗೊಂದು ಚಪ್ಪಾಳೆಯನ್ನು ಹಾಕಬೇಕು. ಸ್ವಲ್ಪ ಸಣ್ಣದಾಗಿದೆ, ಜೋರಾಗಿ ಆಗಬೇಕು. ಅಂದರೆ ಚಪ್ಪಾಳೆ ಅಂದರೆ ಹಾಗೆ ಬರಬೇಕು. ಇದನ್ನು ನಾವು ಮಾತೆಯವರಿಗೆ ಎಲ್ಲಿ ಸ್ಥಾನಮಾನ ಕೊಡ್ತೇವೆ, ಯುವಕರಿಗೆ ಎಲ್ಲಿ ಸ್ಥಾನಮಾನ ಕೊಡ್ತೇವೆ, ಅಲ್ಲಿ ದೇಶ ವಿಕಾಸ ಖಂಡಿತ ಹಾಗೆ ಆಗ್ತದೆ, ಏನು ಸಂಶಯವಿಲ್ಲ. ಅದಕ್ಕೆ ಇವತ್ತೊಂದು ಈ ಸಂದರ್ಭದಲ್ಲಿ ರಾಮನನ್ನು ನೆನೆಯುವ ಅಂತ ಹೇಳ್ತಾ, ರಾಮನಾಮ ಎಲ್ಲರ ಅಂತರ್ಯದಲ್ಲಿ ಇರಲಿ, ರಾಮನನ್ನ ಬಿಟ್ಟು ರಾಷ್ಟ್ರ ಇಲ್ಲ. ಮಾತಾಡಿ ಇನ್ನೊಂದು ಅರ್ಧ ಒಂದು ಗಂಟೆ ನಾವು ಮಾತಾಡಬೇಕು, ಅದಕ್ಕೆ ಅವಕಾಶ ಬೇಡ ಅಂತ ಹೇಳುತ್ತಾ ಸಂದರ್ಭ ಬರುವ ಮಾತಾಡಿಕೊಳ್ಳಬಹುದು. ಸೇರಿರುವ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಯನ್ನು ಹೇಳುತ್ತಾ ನಮ್ಮ ಮಾತಿಗೆ ಬಿಂದಿರುತ್ತೇವೆ. ಅವಧೂತ ಚಿಂತನೆ ಗುರುದೇವರು. ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಭಕ್ತಿಯ ಪ್ರಣಾಮ. ತುರ್ತು ತೆರಳುವವರಿದ್ದಾರೆ. ಆ ಬಳಿಕ ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಆತ್ಮೀಯ ಬಂಧುಗಳೇ, ಸಂಸದರ ಆದರ್ಶ ಗ್ರಾಮೋತ್ಸವ 2024 ಈ ದಿನ ಬೆಳಗ್ಗಿನಿಂದ ಕೃಷಿ ಮಳಿಗೆಗಳ ಉದ್ಘಾಟನೆ, ಕೃಷಿ ಮಾಹಿತಿ ಶಿಬಿರ, ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಇದೀಗ ಸಭಾ ಕಾರ್ಯಕ್ರಮದ ನಂತರ ಶಿವದೂತೆ ಗುರಿಗೆ ಉತ್ತಮ ನಾಟಕ ಪ್ರದರ್ಶನಗೊಳಿಸಿದೆ. ಸಂತೋಷ ಮತ್ತು ಸಮಾಧಾನ ಏನಂದರೆ, ನಾವೆಲ್ಲ ಯಾವಾಗಲೂ ಮಾತಾಡುವಾಗ ಒಂದು ಮಾತು ಹೇಳ್ತೇವೆ, ಸಮರ್ಥ ಭಾರತ ನಿರ್ಮಾಣ ಆಗಬೇಕು, ಸಮೃದ್ಧ ಭಾರತ ನಿರ್ಮಾಣ ಆಗಬೇಕು, ಸ್ವಾಭಿಮಾನಿ ಭಾರತ ನಿರ್ಮಾಣ ಆಗಬೇಕು, ಶಕ್ತಿಶಾಲಿ ಭಾರತ ನಿರ್ಮಾಣ ಆಗಬೇಕು ಅನ್ನೋದು ನಮ್ಮೆಲ್ಲರ ಒಟ್ಟು ಭಾರತ ದೇಶದ ಆಶೆ. ಹಾಗಾಗಬೇಕಾದ್ರೆ ಭಾರತ ದೇಶದ ಎಲ್ಲ ಹಳ್ಳಿಗಳು ಕೂಡ ಅಭಿವೃದ್ಧಿ ಆಗಬೇಕು ಅನ್ನೋದು ಮತ್ತೊಂದು ಕಲ್ಪನೆ. ಆದರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಾನೆಲ್ಲ ನನ್ನ ಓಡಾಡಿದ ಅನುಭವದ ಆಧಾರದಲ್ಲಿ ಸುಮಾರು 5,950 ಗ್ರಾಮ ಪಂಚಾಯಿತಿಗಳು, ಹೆಚ್ಚು ಕಡಿಮೆ 6,000 ಗ್ರಾಮ ಪಂಚಾಯಿತಿಗಳನ್ನು ನಾನು ಬಹುತೇಕ ಪಂಚಾಯಿತಿಗಳಲ್ಲಿ ಭೇಟಿ ಕೊಟ್ಟಿದ್ದೆ. ಆದರೆ ಇಡೀ ಕರ್ನಾಟಕ ರಾಜ್ಯದ 6,000 ಗ್ರಾಮ ಪಂಚಾಯಿತಿಗಳಲ್ಲಿ ಒಂದೊಂದು ಮಾದರಿ ಗ್ರಾಮ ಪಂಚಾಯತ್ ಯಾವುದು ಕೇಳಿದ್ರೆ ನಾನು ಹೆಮ್ಮೆಯಿಂದ ಹೇಳ್ಬೋದು, ಅದೊಂದು ಬಳಪ ಗ್ರಾಮ ಪಂಚಾಯತ್ ಅನ್ನೋದಕ್ಕೆ ಎರಡು ಮಾತಿಲ್ಲ ಅಂತ ನನಗನ್ಸುತ್ತೆ. ಒಂದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಆಗಬೇಕಾದ್ರೆ ಆ ಗ್ರಾಮದಲ್ಲಿರುವಂಥ ಎಲ್ಲ ಕುಟುಂಬಗಳ ಅಭಿವೃದ್ಧಿ ಆಗಬೇಕು. ಕೇವಲ ಒಂದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಆಗ್ತದೆ ಅನ್ನೋದು ಅಂಕೆ ಸಂಖ್ಯೆಗಳ ಆಧಾರದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ನೀವೇನಾದರೂ ಯೋಚನೆ ಮಾಡಿ ನೋಡಿ, ಅಭಿವೃದ್ಧಿಯ ಪಥ ಯಾವ ದಿಕ್ಕಿನತ್ತ ಸಾಗಿದೆ ಅಂತ ಹೇಳಿದರೆ, ಸ್ವಾತಂತ್ರ್ಯ ಬರುವ ಸಂದರ್ಭದಲ್ಲಿ 76-77 ವರ್ಷದ ಕೆಳಗೆ ನಮ್ಮ ಶಿಕ್ಷಿತರ ಸಂಖ್ಯೆ ಎಷ್ಟಿತ್ತು ಕೇಳಿದರೆ 9% ಇತ್ತು. ಶಿಕ್ಷಿತರ ಸಂಖ್ಯೆ, ಶಿಕ್ಷಣ ಪಡೆದವರ ಸಂಖ್ಯೆ 9% ಇತ್ತು. ಇವತ್ತು 75 ವರ್ಷಗಳು 76 ವರ್ಷಗಳು ದಾಟಿ ಬಂದ ನಂತರ ಭಾರತದಲ್ಲಿ ಶಿಕ್ಷಣ ಪಡೆದವರ ಸಂಖ್ಯೆ 90ರಿಂದ 92%ವರೆಗೆ ನಾವು ಏರಿಬಿಟ್ಟಿದ್ದೇವೆ. ಬದಲಾಗ್ತಿರುವಂಥ ಭಾರತದ ದಿನಗಳು ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ, ನಳಿನ್ ಕುಮಾರ್ ಅವರು ನನಗೆ ನೆನಪಿರುವಂತೆ 2009ರಲ್ಲಿ ಪ್ರಥಮ ಬಾರಿಗೆ ಚುನಾವಣೆ ಸ್ಪರ್ಧೆ ಮಾಡಿ ಇಲ್ಲಿಯ MP ಆಗ್ತಾರೆ. ಅಲ್ಲಿಂದ ನಿರಂತರವಾಗಿ 3ನೇ ಬಾರಿ ಲೋಕಸಭಾ ಸದಸ್ಯರಾಗುವಂಥ ಅವಕಾಶವನ್ನು ಪಡಿತಾರೆ. ಪ್ರಥಮ ಬಾರಿಗೆ ಆಯ್ಕೆ ಆಗುವಾಗ ನೀವು ಈ ಬಳಪ ಗ್ರಾಮವನ್ನು ಗಮನದಲ್ಲಿಟ್ಟುಕೊಂಡು ಕೇಳಬೇಕು, ತಾವೆಲ್ಲ 1300 ಕುಟುಂಬಗಳಿದ್ರೆ 10 ವರ್ಷದ ಕೆಳಗೆ ಅಥವಾ 12 ವರ್ಷದ 15 ವರ್ಷದ ಕೆಳಗೆ ಈ ಬಳಪ ಗ್ರಾಮದಲ್ಲಿರುವಂಥ 1300 ಕುಟುಂಬಕ್ಕೂ ಕೂಡ ಶೌಚಾಲಯಗಳಿರಲಿಲ್ಲ. ಎಲ್ಲ ಸ್ವಲ್ಪ ಅನುಕೂಲಸ್ಥರಿಗೆ ಸರ್ಕಾರಿ ನೌಕರರ ಮನೆಯಲ್ಲಿ ಮಾತ್ರ ಶೌಚಾಲಯ ಇತ್ತು. ಆದರೆ ಇವತ್ತೇನಾಗಿದೆ ಅಂದರೆ
ನಾನು ನಿಖರವಾಗಿ ಯಾವ ಅಂಕಿಅಂಶವನ್ನು ಹೇಳಬೇಕಾಗಿಲ್ಲ. ಬಳಪ ಗ್ರಾಮ ಪಂಚಾಯತಲ್ಲಿರುವಂಥ ಶೌಚಾಲಯ ಇಲ್ಲದಿರುವಂಥ ಮನೆ ಇಲ್ಲ ಅನ್ನುವಂಥ ಮಟ್ಟಕ್ಕೆ ಮುಟ್ಟಿದ್ದಿದ್ರೆ ಅದು ನರೇಂದ್ರ ಮೋದಿಯವರ ಸ್ವಚ್ಛ ಭಾರತ್ ಒಂದು ಕಾರಣ ಅನ್ನೋದನ್ನು ನಾವ್ಯಾರು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಅಂಕಿಅಂಶಗಳು ಹೇಳ್ತವೆ. ಒಂದ್ಸಾರಿ ಯೋಚನೆ ಮಾಡಿ ನೋಡಿ, 10 ವರ್ಷದ ಕೆಳಗೆ ನಿಮ್ಮ ಬಳಪ ಗ್ರಾಮವು ಸೇರಿದಂತೆ ಕರ್ನಾಟಕ ರಾಜ್ಯದ ಎಲ್ಲರ ಮನೆಗಳಲ್ಲೂ ಕೂಡ ಅಡಿಗೆ ಅನಿಲ ಇರಲಿಲ್ಲ, ಗ್ಯಾಸ್ ಇರಲಿಲ್ಲ, ಕೆಲವರ ಮನೆಯಲ್ಲಿ ಮಾತ್ರ ಇತ್ತು. ಇವತ್ತು ಯಾವ ಮಟ್ಟಕ್ಕೆ ಮುಟ್ಟಿದ್ದೇವೆ ಅಂತ ಹೇಳಿದರೆ, ಬಡವರ, ಶ್ರೀಮಂತರ, ಮಧ್ಯಮ ವರ್ಗದವರ, ಪರಿಶಿಷ್ಟ ಜಾತಿಯವರ, ಪರಿಶಿಷ್ಟ ಪಂಗಡದವರ, ಕೂಲಿ ಮಾಡುವವರ ಸಹಿತ ಎಲ್ಲರ ಮನೆಯಲ್ಲೂ ಕೂಡ ಬಳಪ ಗ್ರಾಮದಲ್ಲಿ ಅಡಿಗೆ ಅನಿಲ ಇಲ್ಲದಿರುವಂಥ ಮನೆ ಇಲ್ಲ ಅನ್ನುವಂಥ ಮಟ್ಟಕ್ಕೆ ನಾವಿವತ್ತು ಮುಟ್ಟಿಬಿಟ್ಟಿದ್ದೇವೆ. ಈ ಅಗಾಧವಾದಂಥ ಬದಲಾವಣೆಗಳು ಹೇಗಾಯಿತು ಕೇಳಿದರೆ, ಕೇಂದ್ರ ಸರ್ಕಾರದ ನಿರಂತರವಾದಂಥ ಶ್ರಮದಿಂದ, ಸಾಧನೆಯಿಂದ ಯಾವುದಕ್ಕೆ ಪ್ರಾಧಾನ್ಯತೆ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕಾದಂಥ ಅವಶ್ಯಕತೆಗಳು ಇತ್ತು ಮತ್ತು ಅದರ ಅನುಷ್ಠಾನ ಇತ್ತು. ನನಗೆ ಅತ್ಯಂತ ಖುಷಿ ಏನಂತ ಹೇಳಿದರೆ, ಸುಮಾರು 8 ತಿಂಗಳ ಕೆಳಗೆ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿ ನಾನು ಜವಾಬ್ದಾರಿ ತಗೊಂಡಿದ್ದೆ. ನಾನಲ್ಲಿ ಹೋಗುವಾಗ 16,000 ಕುಟುಂಬಗಳಿಗೆ ವಿದ್ಯುತ್ ಇರಲಿಲ್ಲ. ಉತ್ತರ ಕನ್ನಡ ಜಿಲ್ಲೆಗೆ ಉಸ್ತುವಾರಿ ಮಂತ್ರಿಯಾಗಿ ನಾನು ಹೋಗುವಾಗ 16,000 ಕುಟುಂಬಗಳಿಗೆ ವಿದ್ಯುತ್ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಅದನ್ನು ಸವಾಲಾಗಿ ತೆಗೆದುಕೊಂಡು ಆ ಹೆಚ್ಚು ಕಡಿಮೆ 83% ಕಾಡಿರುವಂಥ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆ 16,000 ಮನೆಗಳಿಗೂ ಕೂಡ ವಿದ್ಯುತ್ತನ್ನು ಕೊಡುವಂಥ ಕೆಲಸಗಳನ್ನು ನಮ್ಮ ಪ್ರೀತಿಯ ಸಂಸದರಾದ ನಳಿನ್ ಕುಮಾರ್ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅಂತ ಅನಿಸ್ಬಿಡುತ್ತೆ. ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿ ಬೇವರ ಬಳಪ ಗ್ರಾಮ ಪಂಚಾಯತ್ ಮಾದರಿಯಾದದ್ದಲ್ಲ, ಮಂಗಳೂರು ಲೋಕಸಭಾ ಕ್ಷೇತ್ರ ಕರ್ನಾಟಕ ರಾಜ್ಯದಲ್ಲೇ ಒಂದು ಮಾದರಿ ಅಭಿವೃದ್ಧಿ ಆಗಿರುವಂಥ ಕ್ಷೇತ್ರ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಟ್ಟು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಅಭಿನಂದನೆ ಹೇಳಿ, ನಳಿನ್ ಕುಮಾರ್ ಅವರಿಗೆ ಒಂದು ವಿಶಿಷ್ಟವಾದಂಥ ಗುಣ ಇದೆ. ಅವ್ರು ಯಾರು ಪ್ರೀತಿಯಿಂದ ಪ್ರಶಂಸೆ ಮಾಡ್ರೂ ನಗ್ತಾರೆ, ಯಾರು ಟೀಕೆ ಮಾಡ್ರೂ ನಗ್ತಾರಪ್ಪ. ನಮಗೆ ಇದೊಂದು ಅರ್ಥ ಆಗಿಲ್ಲ. ಟೀಕೆ ಮಾಡಿದ್ರು ಅವ್ರಿಗೆ ಕೋಪ ಬರೋದಿಲ್ಲ, ಪ್ರಶಂಸೆ ಮಾಡಿದ್ರು ಭಾಳ ಅಲ್ಲ, ಪ್ರೀತಿ ನಗಾಡ್ತಾರೆ. ನಾವೇನು ಮಾಡ್ತೇವೆ, ಯಾರಾದರೂ ನಮಗೆ ಟೀಕೆ ಮಾಡಿದ್ಮೇಲೆ ನಮ್ಗೆ ಕೋಪ ಬಂದ್ಬಿಡುತ್ತೆ. ನಾನು ನಳಿನ್ ಕುಮಾರಲ್ಲಿ ವಿನಂತಿ ಮಾಡೋದು, ಆ ನಗಾಡೋದು ನಮಗೂ ಸ್ವಲ್ಪ ಕಲಿಸಿಕೊಡಿ ಅಂತೇಳಿ. ನೀವು ಒಬ್ಬರೇ ಇಟ್ಕೊಳ್ಳೋದು ಬೇಡ. ಆ ಎಲ್ಲರ ಹತ್ರ ಜಗಳ ಮಾಡೋರು, ಟೀಕೆ ಮಾಡೋರು, ವ್ಯಂಗ್ಯ ಮಾಡೋರು, ಹಾಸ್ಯ ಮಾಡೋರ ಮಧ್ಯೆ ನಗನಗ್ತಾ ಇರ್ತೀರಲ್ಲ, ಆ ಕಲೆ ಸ್ವಲ್ಪ ನಮಗೂ ಕಲಿಸಿಕೊಡಿ ಅಂತೇಳಿ ವಿನಂತಿ ಮಾಡಿ, ನಿಮ್ಮ ಅಭಿವೃದ್ಧಿಯ ಪಥ ಅತ್ಯಂತ ಯಶಸ್ವಿಯಾಗಿ ಸಾಗಲಿ, ನಿಮ್ಮ ಜೊತೆಯಲ್ಲಿ ನಾವೆಲ್ಲ ಇದ್ದೇವೆ ಎನ್ನುವಂಥ ಪ್ರೀತಿಯ ಮಾತನಾಡದೆ, ಇಂದಲ್ಲ ನಾಳೆ ಒಂದು ಕವಿ ಒಂದು ಮಾತು ಹೇಳ್ತಾನೆ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ, ಇಂದಲ್ಲ ನಾಳೆ ಫಲ ಕೊಡುವುದು ಅಂತೇಳಿ ನಾವಿವತ್ತು ಆಸೆ ಪಡ್ತೇವೆ. ನಳಿನ್ ಕುಮಾರ್ ಅವರು ಇಂದಲ್ಲ ನಾಳೆ ಭಾರತ ದೇಶದ ಕೇಂದ್ರ ಸಚಿವರಾಗಿ ಬರಬೇಕು ಮಂಗಳೂರಿಗೆ ಅನ್ನುವಂಥ ಆಸೆ ಮತ್ತು ಶುಭಾಶಯದೊಂದಿಗೆ ಎಲ್ಲರಿಗೂ ನಮಸ್ಕಾರ, ಧನ್ಯವಾದ. ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಒಂದರ್ಥದಲ್ಲಿ ಸಾರ್ಥಕ ಭಾವದ ಜೊತೆಗೆ ಕುಳಿತಿರುವಂತಹ ನಮ್ಮ ನೆಚ್ಚಿನ ಸಂಸದರು, ಅಭಿವೃದ್ಧಿಯ ಹರಿಕಾರರು ಆಗಿರುವ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ರವರೇ, ವಿಧಾನ ಪರಿಷತ್ತಿನಲ್ಲಿ ಪ್ರತಿಪಕ್ಷದ ನಾಯಕರು, ಮಾಜಿ ಸಚಿವರು ಆಗಿರುವ ಸನ್ಮಾನ್ಯ ಕೋಟಾ ಶ್ರೀನಿವಾಸ ಪೂಜಾರಿ ಅವರೇ, ಮಾಜಿ ಸಚಿವರು ಆತ್ಮೀಯರು ಆಗಿರುವಂತಹ ಎಸ್ ಅಂಗರಾರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯ ಮಾನ್ಯರೇ, ಇಲ್ಲಿ ನೆರೆದಿರುವ ಆತ್ಮೀಯ ಬಂಧು ಭಗಿನಿಯರೇ, ಸ್ವಾಮೀಜಿಯವರು ಆಶೀರ್ವಚನದ ಮಾತು ಹೇಳ್ತಾ ಇರುವಾಗ ನನ್ನ ಮನಸ್ಸಿಗೆ ಬಂದದ್ದು, ಇವತ್ತು ಯಾವುದೇ ಫೇಸ್ಬುಕ್, ವಾಟ್ಸಪ್, ಯಾವುದೇ ಪತ್ರಿಕೆ ಜೊತೆಗೆ ನಮ್ಮ ಮನಸ್ಸು, ಇಡೀ ದೇಶವೇ ಒಂದರ್ಥದಲ್ಲಿ ರಾಮೋತ್ಸವವನ್ನು ಆಚರಿಸ್ತಾ ಇದ್ದರೆ, ಈ ಬಳಪ ಕೆನ್ಯಾದಲ್ಲಿ ನಾವು ಗ್ರಾಮೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ರಾಮೋತ್ಸವಕ್ಕೂ ಗ್ರಾಮೋತ್ಸವಕ್ಕೂ ಒಂದು ಅವಿನಾಭಾವವಾದಂತಹ ಸಂಬಂಧ ಇದೆ. ಮಹಾತ್ಮ ಗಾಂಧೀಜಿಯವರು ಕಂಡಂತಹ ರಾಮರಾಜ್ಯ ಸಾಕಾರ ಆಗುವುದು ಯಾವಾಗ ಅಂತ ಹೇಳಿ ಕೇಳಿದರೆ, ಅದು ಗ್ರಾಮ ರಾಜ್ಯ ಬಲಿಷ್ಠವಾದಾಗ. ನಾನು ಬಳಪದ ಕೇನ್ಯದ ಪಂಚಾಯತಿನ ವ್ಯಾಪ್ತಿಯ ಎಲ್ಲ ನಾಗರಿಕರಿಗೆ ಒಂದು ನೆನಪು ಮಾಡಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ.
ಆಲೋಚನೆಗಳನ್ನು ಪ್ರಧಾನಮಂತ್ರಿಗಳು ಕೊಡ್ತಾರೆ. ಅವರ ಒಂದೊಂದು ಆಲೋಚನೆಯೂ ಕೂಡ ಇಡೀ ದೇಶದ ಸಮಾಜದ ಕಟ್ಟಕಡೆಯ ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸ ತುಂಬುವಂತಹ ರೀತಿಯ ಕಾರ್ಯಕ್ರಮಗಳು. ಜೊತೆಗೆ ಆ ಕಾರ್ಯಕ್ರಮ ಅವರಿಗೊಂದಿಷ್ಟು, ಇವರಿಗೊಂದಿಷ್ಟು, ಆ ಜಾತಿಯವರಿಗೊಂದಿಷ್ಟು, ಈ ಜಾತಿಯವರಿಗೊಂದಿಷ್ಟು ಅಲ್ಲ, ಸಮಾಜದ ಎಲ್ಲ ವ್ಯಕ್ತಿಗಳಿಗೆ ಜಾತಿ, ಮತ, ಪಂಥ ಎಲ್ಲವನ್ನ ಮೀರಿ ಎಲ್ಲರಿಗೂ ಬದುಕುವಂತಹ ರೀತಿಯ ವಿಶ್ವಾಸ ತುಂಬಿಸುವಂತಹ ಕಾರ್ಯಕ್ರಮಗಳು. ಅವರ ಕನಸಿನ ಕಲ್ಪನೆಯ ಒಂದು ಗ್ರಾಮ. ಪ್ರತಿಯೊಬ್ಬ ಜನಪ್ರತಿನಿಧಿಯೂ ಕೂಡ ತನ್ನ ಅಧಿಕಾರದ ಅವಧಿಯಲ್ಲಿ ಒಂದು ಗ್ರಾಮ ಪಂಚಾಯತನ್ನ ಆದರ್ಶ ಗ್ರಾಮವಾಗಿ ತೆಗೆದುಕೊಳ್ಳಬೇಕು ಅಂತ ಹೇಳುವಂಥದ್ದು. ಯೋಜಕಃ ತತ್ರ ದುರ್ಲಭ ಅಂತೇಳಿ ಹೇಳ್ತಾರೆ. ಆಲೋಚನೆ ಕೊಡುವವರು ಬೇಕು, ಆದರೆ ಆ ಆಲೋಚನೆಯನ್ನ ಅಕ್ಷರಶಃ ಅನುಷ್ಠಾನಕ್ಕೆ ತರುವವರು ಬೇಕು. ಪ್ರಧಾನಮಂತ್ರಿಯವರ ಮಾತನ್ನ ನೆನಪಿಸಿಕೊಳ್ಳಿ. ಈ ದೇಶದ ಪ್ರಧಾನಿಯಾಗಿ ನಿಂತಾಗ ಅವರು ಪ್ರಧಾನಿ ಅಂತೇಳಿ ಹೇಳಿಕೊಳ್ಳಿಲ್ಲ, ನಾನು ಪ್ರಧಾನ ಸೇವಕ ಅಂತೇಳಿ ಹೇಳಿಕೊಂಡ್ರು. ಅದರ ಜೊತೆಗೆ ಒಂದು ಮಾತನ್ನು ಹೇಳಿದರು, ಈ ದೇಶದ ಜನ ನನ್ನ ಕಲ್ಪನೆಯ ಜೊತೆಗೆ ಒಂದೊಂದು ಹೆಜ್ಜೆ ಇಟ್ಟರೆ, ನೀವು ಒಂದು ಹೆಜ್ಜೆ ಇಟ್ಟರೆ ನಾನು 4 ಹೆಜ್ಜೆ ಇಡ್ತೇನೆ ಅಂತ ಹೇಳುವಂಥದ್ದು ಮಾತ್ರವಲ್ಲ, ತನ್ನ 10 ವರ್ಷದ ಅವಧಿಯಲ್ಲಿ ಎಂತಹ ಸಾಧನೆಯನ್ನ ಮಾಡಿ ತೋರಿಸಿದರು. ಅವರ ಆ ಕಲ್ಪನೆಯನ್ನ, ಒಂದು ಆದರ್ಶ ಗ್ರಾಮದ ಕಲ್ಪನೆಯನ್ನ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ, ಇಡೀ ಕರ್ನಾಟಕದ ಎಲ್ಲ ಲೋಕಸಭಾ ಕ್ಷೇತ್ರಗಳನ್ನು ಒಮ್ಮೆ ಗಮನಿಸಿ ನೋಡಬೇಕಾದರೆ ನಾವು ಹೆಮ್ಮೆಯಿಂದ ಹೇಳಿಕೊಳ್ಳಬಹುದು, ಆ ರೀತಿಯ ಆದರ್ಶದ ಗ್ರಾಮದ ಕಲ್ಪನೆಯನ್ನ ಅಕ್ಷರಶಃ ಯಾರಾದರೂ ಅನುಷ್ಠಾನಕ್ಕೆ ತಂದಿದ್ರೆ ಅದು ನಮ್ಮ ಸಂಸದರಾದಂತಹ ನಳಿನ್ ಕುಮಾರ್ ಕಟೀಲ್ ಅಂತ ಹೇಳುವಂತಹ ಭಾವನೆ ಇರಬೇಕು. ನಾನು ಉಜಿರೆ ಗ್ರಾಮ ಪಂಚಾಯತಿನವ, ಒಂದು ಸಣ್ಣ ಮತ್ಸರ ನನಗೂ ಆಗ್ತದೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 223 ಗ್ರಾಮ ಪಂಚಾಯತ್ಗಳಿದ್ದಾವೆ. ಅಂಥದ್ರಲ್ಲಿ ಈ ಪಶ್ಚಿಮ ಘಟ್ಟದ ಕೆಳಗಿರುವಂತಹ, ಇಲ್ಲಿ ಯಾರೋ ಒಬ್ಬರ ಆಗ ಹಿರಿಯರು, ನಾನು ಇಡೀ ಅವರ ಅಭಿವೃದ್ಧಿಯ ಕಾರ್ಯವನ್ನು ನೋಡಬೇಕು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಇಡೀ ಗ್ರಾಮ ಪಂಚಾಯತಿಗೆ ಓಡಾಟ ಮಾಡಿ ಬಂದೆ. ನನ್ನ ಜೊತೆ ಮಾಜಿ ಪಂಚಾಯತ್ ಸದಸ್ಯ ಬೆಳ್ಳಿಯಪ್ಪರು ಇದ್ದರು. ಬಹಳ ಅಭಿಮಾನದಿಂದ ಎಲ್ಲವನ್ನ ತೋರಿಸಿದ್ರು ಅವರು. ಎಲ್ಲ ಸಿಟಿಗಳಲ್ಲಿರುವಂತಹ ರೀತಿಯ ರಿಂಗ್ ರೋಡ್ ಇಲ್ಲಿದೆ, ಈ ಗ್ರಾಮ ಪಂಚಾಯತಿನಲ್ಲಿದೆ. ನನಗೆ ಸಣ್ಣಕ್ಕೆ ಮತ್ಸರ ಆಯಿತು. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡ ಗ್ರಾಮ ಯಾವುದು ಅಂತ ಹೇಳಿ ಕೇಳಿದರೆ ನನ್ನ ಉಜಿರೆ ಅಂತೇಳಿ ಹೇಳುವಾಗ ಸಹಜವಾಗಿ ಆ ಒಂದು ಪ್ರೇಮ ಇದ್ದೇ ಇರ್ತದೆ. ಆದರೆ 220 ಗ್ರಾಮಗಳಲ್ಲಿ ಇವತ್ತು ಈ ಭಾಗ್ಯ ಸುಳ್ಯ ವಿಧಾನಸಭಾ ಕ್ಷೇತ್ರದ ಈ ಬಳಪಾಕೆನ್ಯ ಗ್ರಾಮ ಪಂಚಾಯತಿಗೆ ಬಂದಿದೆ ಅಂತೇಳಿ ಆದರೆ ಬಹುಶಃ ಇಲ್ಲಿ ಸೇರಿರುವಂತಹ ಈ ಗ್ರಾಮ ಪಂಚಾಯತಿನ ನಾಗರಿಕರು ತಮ್ಮ ಕೃತಜ್ಞತೆಯನ್ನ, ತಮ್ಮ ಅಭಿನಂದನೆಯನ್ನ ಸಂಸದರಿಗೆ ಮತ್ತು ಮಾಜಿ ಸಚಿವರು, ಶಾಸಕರಿಗೆ ತೋರಿಸುವ ದೃಷ್ಟಿಯಲ್ಲಿ ಒಮ್ಮೆ ಎದ್ದು ನಿಂತು ಎಲ್ಲರೂ ಚಪ್ಪಾಳೆಯ ಮೂಲಕ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತೇಳಿ ನಾನು ವಿನಂತಿಸ್ತೇನೆ. 60 ಕೋಟಿ ರೂಪಾಯಿಯ ಕೆಲಸಗಳು. ಒಂದು ಕಡೆಯಿಂದ ಪ್ರಧಾನಮಂತ್ರಿ ಗ್ರಾಮ್ ಸಡಕ್, ಅದಕ್ಕೆ ತಾಗಿಕೊಂಡಂತೆ ರಕ್ತದ ನರ ನಾಡಿಗಳಂತೆ ಎಲ್ಲ ಮನೆಗಳಿಗೆ ತಲುಪಬಲ್ಲಂತಹ ರೀತಿಯ ಸಣ್ಣ ಪುಟ್ಟ ರಸ್ತೆಗಳ ಕಾಂಕ್ರೀಟೀಕರಣ, ಇಲ್ಲಿ ಕಾಣುವಂತಹ ಈ ರೀತಿಯ ಭವ್ಯ ಕಾಮಗಾರಿಗಳು. ಒಂದು ಕೃತಜ್ಞತಾ ಭಾವ ನಮ್ಮಲ್ಲಿ ಸಹಜವಾಗಿ ಬರಬೇಕು. ಆ ಹಿರಿಯರು ಹೇಳ್ತಾ ಇದ್ರು, ನಾನು ಈ ಊರಿಗೆ ಬಂದಾಗ ಬೇರೆ ಊರಿನಿಂದ ಈ ಹಳ್ಳಿಯನ್ನು ನೀವು ಯಾಕೆ ಆಯ್ಕೆ ಮಾಡಿದ್ರಿ ಅಂತ ಹೇಳಿ 20 ವರ್ಷಗಳ ಹಿಂದೆ ಹೇಳ್ತಾ ಇದ್ರು.
ಆದರೆ ಈಗ ಹೇಳ್ತಾ ಇದ್ದಾರೆ, ಈ ಗ್ರಾಮದಲ್ಲಿ ಎಲ್ಲಿಯಾದರೂ ಜಾಗಿದ್ರೆ ತೋರಿಸಿ, ನಾವು ಇಲ್ಲಿ ಬಂದು ಇರಬೇಕು ಅಂತ ಹೇಳುವ ರೀತಿಯಲ್ಲಿ ಈ ಗ್ರಾಮ ಬದಲಾವಣೆಯಾಗಿದೆ ಅಂತ ಹೇಳಿ. ಆದರೆ ಖಂಡಿತವಾಗಿ ನಳಿನ್ ಕುಮಾರ್ ಕಟೀಲ್ರಿಗೆ, ಅಂಗರ್ರಿಗೆ, ಇದಕ್ಕಾಗಿ ಕೆಲಸ ಮಾಡಿದಂತಹ ಸಮಿತಿಗೆ, ಜೊತೆಗೆ ಎಲ್ಲ ಗ್ರಾಮ ಪಂಚಾಯತಿನ ಎಲ್ಲ ಜವಾಬ್ದಾರಿಯುತ ಸದಸ್ಯರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಂದು ಮಾತು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಭಾರತ ಬದಲಾಗ್ತಾ ಇದೆ. ಭಾರತ ಒಂದರ್ಥದಲ್ಲಿ ತನ್ನ ವಿಸ್ಮೃತಿಯಿಂದ ಮೇಲೆದ್ದು ನಿಲ್ತಾ ಇದೆ. ನೀವು ಈ ಸಭೆಗೆ ಯಾರಾದರೂ ಬರ್ತಾರೆ ಅಂತ ಹೇಳಿ ಆದರೆ ಅವನ ನಡಿಗೆಯಲ್ಲಿಯೇ ಅವನೊಳಗಿರುವಂತಹ ಆತ್ಮವಿಶ್ವಾಸವನ್ನ ನಾವು ಕಂಡುಕೊಳ್ಳಬಹುದು. ಯಾರು ದಿಟ್ಟವಾದಂತಹ ಹೆಜ್ಜೆಯನ್ನು ಇಡ್ತಾ ಎದುರು ಬಂದು ಅವ ಎದುರಿನ ಕುರ್ಚಿಯಲ್ಲೇ ಕೂತ್ಕೊಳ್ತಾನೆ ಅಂತೇಳಿ ಆದರೆ ಅವನಲ್ಲಿ ಆ ಆತ್ಮವಿಶ್ವಾಸ ತುಂಬಿ ತುಳುಕ್ತಾ ಇದೆ ಅಂತೇಳಿ ಲೆಕ್ಕ. ಒಂದರ್ಥದಲ್ಲಿ ಕಳೆದ 10 ವರ್ಷಗಳಲ್ಲಿ ಈ ದೇಶದ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಬಡವನು ಕೂಡ ಇಲ್ಲ, ಈ ದೇಶದ ಅಭಿವೃದ್ಧಿಗೆ ನನ್ನದಾದಂತಹ ಅಳಿಲ ಸೇವೆಯನ್ನ ಮಾಡಬಲ್ಲಂತಹ ಶಕ್ತಿ ನನ್ನಲ್ಲಿದೆ. ಭಾರತಕ್ಕೆ ಬದಲಾಗುವಂತಹ, ಜಗತ್ತಿಗೆ ನಾಯಕತ್ವವನ್ನು ಕೊಡಬಲ್ಲಂತಹ ಒಂದರ್ಥದಲ್ಲಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಯಾವ ರೀತಿ ಒಂದು ಒಳ್ಳೆಯ ದಿನಗಳು ಅಂತ ಹೇಳಿ ಬರ್ತದೆ, ಅದೇ ರೀತಿ ಇವತ್ತು ವಿಶ್ವವೇ ನೋಡುವಂತಹ ರೀತಿಯಲ್ಲಿ ಭಾರತದ ಒಳ್ಳೆಯ ದಿನಗಳು ಬರ್ತಾ ಇದ್ದಾವೆ. ಭಾರತ ಆತ್ಮವಿಶ್ವಾಸದಿಂದ ಎದ್ದು ನಿಲ್ತಾ ಇದೆ. ಹನುಮಂತನಿಗೆ ಯಾವ ರೀತಿಯಲ್ಲಿ ವಿಸ್ಮೃತಿ ಆಗಿತ್ತೋ ಅದೇ ರೀತಿಯಲ್ಲಿ ಆ ವಿಸ್ಮೃತಿಯಿಂದ ಹೊರಗೆ ಬಂದು ತನ್ನ ಶಕ್ತಿಯನ್ನ ತಿಳ್ಕೊಂಡು ಆಕಾಶದೆತ್ತರಕ್ಕೆ ಹಾರಿ ಲಂಕೆಯನ್ನ ತಲುಪಿ ಯಾವ ಉದ್ದೇಶಕ್ಕೋಸ್ಕರ ಅವನು ಹೊರಟಿದ್ನೋ ಅದನ್ನು ಸಾಕಾರ ಮಾಡಿದ್ರು. ಅದೇ ರೀತಿಯಲ್ಲಿ ಭಾರತ ಹೇಳ್ತಾ ಇದೆ. 2 ರೀತಿಯಲ್ಲಿ ಹೇಳ್ತಾ ಇದೆ. ಒಂದು ವಿಕಸಿತ ಭಾರತ, ಆರ್ಥಿಕವಾಗಿ ಭಾರತ. ಈ ಭಾರತದ ಒಂದೊಂದು ಚಿತ್ರಣವನ್ನ ನೀವು ಗಮನಿಸಿದರೆ ಇವತ್ತು ಯಾವ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇದೆ, ಅದರ ಜೊತೆಗೆ ಸಾಂಸ್ಕೃತಿಕ ಭಾರತ.